ಹಾಗಾಗಿ ಜೂನ್ ಅಲ್ಲಿ ಕರಿಬೇಕಾಗಿತ್ತು. ಈಗ ಈ ಜುಲೈ ತಿಂಗಳಲ್ಲಿ ಸರ್ ನಾಡಗಡೆ ಸರ್ ಹೇಳಿದ್ಮೇಲೆ ಇಲ್ಲಿ ಹೊಸ ಶಾಲಾ ಅನ್ನೋದು ಪ್ರಯೋಜನ ಎಲ್ಲರೂ ತಯಾರಿಸಿದ್ದೇವೆ ನಾವು, ಎಲ್ಲ ನಮ್ಮ ಹತ್ರ ಇದೆ, ಅದೇ ರೀತಿಯಾಗಿ ನಡೀತಿದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಹಿಂದುಳಿದ ಮಕ್ಕಳು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಲಿಸ್ಟ್ ರೆಡಿ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳಿದ್ರೆ ಅದರಲ್ಲಿ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಳೆದ ಬಾರಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ 90% ಗಿಂತ ಹೆಚ್ಚು ಎಲ್ಲ ಎ ಅಂತ ಗುರುತಿಸಿಟ್ಟಿದ್ದೇವೆ. ಒಂದ್ಸಲ ಇವರು ನಮ್ಮ ಅಡಿಷನಲ್ ಕಮಿಷನರ್ ಅವರು ರಾಯಬಾಗ್ದವ್ರು ಇರೋದ್ರಿಂದ ರಾಯಬಾಗಲ್ಲಿ ಪ್ರತಿ ವಾರ ಬರೋದ್ರಿಂದ ಅವರು ಆ ರೋಡ್ ಅಲ್ಲಿ ಕೆಲವೊಂದು ಶಾಲೆಗಳಿಗೆ ಭೇಟಿ ನೀಡಿದ್ದಾರೆ. ಅವರು ಆ ಭೇಟಿ ನೀಡಿದಾಗ ಫಸ್ಟ್ಗೆ ಇದೆ FLN, ಆಮೇಲೆ LBA ಹೆಚ್ಚಾಗಿ ಕೇಳ್ತಾರೆ. ಅದಕ್ಕಾಗಿ ಅವುಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಮತ್ತೆ ಇವತ್ತು ಕರೆದ ಮುಖ್ಯ ಉದ್ದೇಶ ಪೂರ್ವಭಾವಿ ಸಭೆ, ಅದರೊಟ್ಟಿಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಮಾಹಿತಿ ಲಿಸ್ಟ್ ಬೇಕು ನಮಗೆ. ಯಾಕಂತ ಹೇಳಿದ್ರೆ ಈಗ ಇದರಲ್ಲಿ ಗೂಗಲ್ ಮೀಟ್ ಅಲ್ಲಿ ಕರೆದ ಅಂತ ಹೇಳಿದ್ರೆ ಸರ್ BOR ಮಾತಾಡಬೇಕು, ಇಲ್ಲ ನಡಗಡಿ ಸರ್ ಅದು ನಮ್ಮ ಕ್ಷೇತ್ರ ಸಂವಹನಾಧಿಕಾರಿಗಳನ್ನು ಮಾತಾಡಬೇಕು. ಎಷ್ಟು ಮಕ್ಕಳಿದ್ದಾವೆ ಅಂತ ಕೇಳಿದ್ರೆ ಸಡನ್ ಆಗಿ ಹೇಳಿ ಬರ್ಬೇಕು. ಅದಕ್ಕಾಗಿ ಕೂಡಲೇ ಕರೀಲಿಕ್ಕಿದ್ದಾರೆ. ಮತ್ತೆ ಇವತ್ತೇ ಒಂದು ಸಭೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ FLN ಮಕ್ಕಳಿಗೆ ಸಾಹಿತ್ಯ ಮತ್ತು LBA ಸಾಹಿತ್ಯ ತಯಾರಿಕೆಗೆ ಇವತ್ತು ಎಲ್ಲಾ ಶಿಕ್ಷಕರಿಗೆ ಆಯ್ದ ಬೆಳಗಾವಿ ವಿಭಾಗದ ಶಿಕ್ಷಕರಿಗೆ ತರಬೇತಿ ನಡೀತದೆ. ಶೀಘ್ರದಲ್ಲಿ ಆ ತರಬೇತಿ ಮುಗಿದು ಸಾಹಿತ್ಯ ನಮ್ ಕೈಗೆ ಸಿಗ್ತದೆ. ಆಮೇಲೆ ಈ ಸಲ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಕಳೆದ ಬಾರಿ 13 ಅಂಕ ತೆಗೆದು ಅದ್ರಲ್ಲಿ 20 ಅಂಕ ತೆಗೆದು ಪಾಸ್ ಅಂತಿತ್ತು. ಈಗ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಕ್ವಾಲಿಟಿ ಅಂತ ಹೇಳಿದ್ರೆ ಅದರಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ಕ್ವಾಲಿಟಿ 13 ಮಾರ್ಕ್ಸ್ ತೆಗೆದ್ರೆ ಅವ್ರು ಕೇಳಿದ್ರೆ 13 ತೆಗಿಬೇಕಾದ್ರೆ ನೀವೇ ಆಗ್ಬೇಕು ಅಂತ ನಮ್ಗೆ ಡೈಟ್ ಅಲ್ಲಿ ಕೇಳಿದ್ವಿ. ಹಾಗಾಗಿ ಅದು ಸಹ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ FLN ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೇಕಂತ ಹೇಳಿದ್ದಾರೆ. ಕಳೆದ ವರ್ಷ 90 ತೋರಿಸ್ತಾಗಿತ್ತು. ಆ ಮಕ್ಕಳು ಈ ಸಲ ಏನ್ ಹೇಳ್ತಾರೆ ಕಮಿಷನರ್ ಅಲ್ಲಿ ಇರಬಾರ್ದು, ಈ ಸಲ ಮತ್ತೆ ನೀವು ಅವರಿಗೆ FLN ಮಕ್ಕಳು ಅಂತ ತೋರಿಸಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಸಣ್ಣ ವಿಷಯಕ್ಕೆ ಏನ್ ಹೇಳಿದ್ರೆ ಈಗ ಫೀಡಿಂಗ್ ಸ್ಕೂಲ್ಗಳಿರ್ತಾವ ನಮ್ಮ ಸ್ಕೂಲ್ಗಳಿಗೆ. ಈಗ 8ನೇ ತರಗತಿ ಮಕ್ಕಳಿಗೆ ಓದಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಕೆಲವೊಬ್ರು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ವಾರದಲ್ಲಿ ಸುಮ್ಮನೆ ಫ್ರೆಂಡ್ಲಿ ಆಗಿ ನಮ್ಮ ಹತ್ತಿರದ ಶಾಲೆಗಳಿಗೆ ಹೋಗಿ ಇಷ್ಟಿಷ್ಟು ಕಲಿಸ್ರಿ ನೀವು ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಆಮೇಲೆ ಬರೀಲಿಕ್ಕೆ, ಓದ್ಲಿಕ್ಕೆ, ಇಷ್ಟು ಗಣಿತ ಲೆಕ್ಕಗಳು ಇಷ್ಟು ಕಲಿತ್ರೆ ಮತ್ತೆ ಮುಂದೆ ಅವರು ನಮ್ಮ ಮಕ್ಕಳು ಬಂದಾಗ ಅವರಿಗೆ FLN ಬರೋದಿಲ್ಲ. ಮಕ್ಕಳು 8ನೇ ತರಗತಿ ಬರುವಾಗ ಅದನ್ನು ಒಂದ್ಸಲ ಮಾಡಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ LBA ದಾಖಲೀಕರಣ, LBA ದಾಖಲೆಗಳು ಕಂಪಲ್ಸರಿ ಆಗಿರಬೇಕು ಮತ್ತು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿರ್ಬೇಕು. FLN ದಾಖಲೀಕರಣ ಇರಬೇಕು. ಕಂಪಲ್ಸರಿ ಆಗಿ ಬಂದ ತಕ್ಷಣ ಯಾರು ಕೇಳಿದ್ರು ಹೆಚ್ಚಿಗೆ ಗೂಗಲ್ ಮೀಟ್ ಮಾಡೋದು ಇದರಿಂದ ಮಾಡ್ತಾರೆ. ಮತ್ತೆ ಇನ್ನುಳಿದ ಇಷ್ಟ ನೀವು ಹೇಳಿ. ಆಮೇಲೆ ಇನ್ನೊಂದು ಇಷ್ಟು ವರ್ಷಗಳಂತ ಜೊತೆಗೆ ಹಂಚ್ಕೊಂಡಿದ್ವಿ. ಅದು ಆದ ನಂತರ ಈಗ ಮತ್ತೆ ಮುಖ್ಯೋಪಾಧ್ಯಾಯರ ಸಭೆ ಮೌಖಿಕವಾಗಿ ಕರೆಯುವಂತ ಸಂದರ್ಭ ಬಂದಿರೋ ಇದ್ದಾರೆ ಅನ್ನತಕ್ಕಂಥ ಒಂದು ವಿಚಾರ ಜನಾಭಿಪ್ರಾಯನೂ ಕೂಡ ಇದೆ. ಎಲ್ಲ ಒಂದು ನಮ್ಮ
ಮಾನ್ಯ ಶಾಸಕರ ಹತ್ರ ಕೂಡ ಇದೆ, ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿಯೂ ಕೂಡ ಅದೇ ರೀತಿಯ ಒಂದು ಮನೋಭಾವನೆ ಅದ. ಅದಕ್ಕೆ ಈ ವರ್ಷನೂ ಕೂಡ ಏನಾಗಿದೆ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಜೂನ್ ಜುಲೈ 2 ತಿಂಗಳು ಕಳೆದು ಸದ್ಯದಲ್ಲೇ ನಮ್ಗ SLC ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಪ್ರಯತ್ನವನ್ನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತೆ ಬಂದೊದಗಿದೆ. ಯಾಕಂದ್ರೆ ನಾವು 8th 9th ಏನ್ ಮಾಡ್ತೀವಿ ಬಿಡ್ತೀವೋ ಗೊತ್ತಿಲ್ಲ. ಆದ್ರೆ ಹೋದ ವರ್ಷ ಯಾವ ರೀತಿಯಾಗಿ ಇವತ್ತ ಹಾಜರಾತಿ ದಾಖಲಾತಿ ಹಿಡ್ಕೊಂಡು ಏನು ಪ್ರತಿಯೊಂದು ಪಾಠಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯುವುದಾಗಲಿ, ಆಮೇಲೆ ಈಗ LEBಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನ ಬೋಧನಾ ಪದ್ಧತಿಯನ್ನ ಬದಲಾಯಿಸಿಕೊಂಡಿರುವುದಾಗಲಿ. ಯಾಕಂದ್ರೆ ಹೋದ ವರ್ಷ ನಮ್ಗೆ ಈ LEBಗೆ ಸಂಬಂಧಪಟ್ಟಂತೆ ಏಡೆಡ್ ಹೈಸ್ಕೂಲ್ದವರು ಕೂಡ ನಮ್ಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ವಿ. ಯಾಕಂದ್ರೆ ಅದನ್ನ ಪ್ರಿಂಟ್ಔಟ್ ತಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕೆಲವೊಂದಿಷ್ಟು ಮನೋಭಾವನೆಗಳು ಹೆಂಗದಾವಪ್ಪ ಅಂತಂದ್ರೆ ಸರ್ಕಾರದವರು ಏನೇ ನಿಯಮಾವಳಿಗಳನ್ನ ಕ್ರಿಯಾ ಯೋಜನೆಗಳನ್ನು ಮಾಡಿದ್ರು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಇರ್ತದೆ. ಅದು ಒಂದು ಫೇಲ್ಯೂರ್ ಆಗ್ತದೆ, ಕೆಲವೊಮ್ಮೆ ಸಕ್ಸಸ್ಫುಲ್ ಆಗ್ತದೆ. ಬಟ್ ಈ ವರ್ಷ ನಾವು ಹಿಂದಿನ ವರ್ಷಕ್ಕೆ ನಾವು ಹೋಲಿಸಿಕೊಂಡಾಗ ಎಲ್ಲರೂ ಕೂಡ ಸರ್ಕಾರವನ್ನು ಕೊಟ್ಟಿದ್ವಿ. ಸರ್ಕಾರ ಏನು ಡೈರೆಕ್ಷನ್ಸ್ ಕೊಟ್ಟು, ಸರ್ಕಾರ ಯಾವ ರೀತಿಯಾಗಿ ಕ್ರಿಯಾ ಯೋಜನೆಗಳನ್ನ ಹಾಕಿಕೊಟ್ಟು ಅದನ್ನೇ ಅನುಪಾಲನೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಟ್ಟಿದ್ವಿ. ಅದಕ್ಕಾಗಿ ಅದೊಂದು ಸಾಮೂಹಿಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ SLC ಫಲಿತಾಂಶ ಆ ವರ್ಷ ಬಂತು ಅಂತ ಹೇಳಿ ಅನಿಸ್ತದೆ. ಯಾಕಂದ್ರೆ ಯಾವ ಶಾಲೆಯ ರಿಸಲ್ಟ್ ಕೂಡ ಕಡಿಮೆ ಆಗಿಲ್ಲ ಹೋದ ವರ್ಷ. ಅನೇಕ ಏನು ಇನ್ನ ಪರೀಕ್ಷೆಗೆ ಗೈರು ಹಾಜರಾಗಿರ್ತಕ್ಕಂಥ ಮಕ್ಕಳದ್ದು ಮಾತ್ರ ರಿಸಲ್ಟ್ ಆಗಿಲ್ಲ. ಅದನ್ನ ಬಿಟ್ರೆ ಹಾಜರಾಗಿರ್ತಕ್ಕಂಥ ಎಲ್ಲಾ ಮಕ್ಕಳದು ಆಗಿದೆ. ಒಂದೊಂದು ಇಡೀ ಹೈಸ್ಕೂಲ್ ನಲ್ಲಿ ಕೂಡ್ಕೊಂಡು ಒಂದು ಮಗುವಿಂದು ಅಥವಾ 2 ಮಗುವಿಂದು ಮಾತ್ರ ರಿಸಲ್ಟ್ ಹೋಗಿದೆ. ಬಹಳ ಮ್ಯಾಕ್ಸಿಮಮ್ ಒಂದು 5 ಹೋಗಿರ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಗೈರು ಹಾಜರಾಗಿರ್ತಕ್ಕಂಥ ಮಕ್ಕಳ ರಿಸಲ್ಟ್ ಮಾತ್ರ ಹೋಗಿದೆ ಅಂತ ಅನ್ಬೋದು. ಈ ವರ್ಷನೂ ಕೂಡ ಅದು ಆಗ್ಬೇಕು ಅಂತಂದ್ರೆ ಇವತ್ತು ಮತ್ತೆ ಮಳೆದಾಗಿರ್ತಕ್ಕಂಥ ಕಮಿಷನರ್ ಸಾಹೇಬರು ಒಂದು ಹೆಜ್ಜೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತ ಪ್ರತಿ ಜಿಲ್ಲೆಯಿಂದ 2 RPs ಗಳನ್ನ ಇವತ್ತ ಕಮಿಷನರ್ ಆಫೀಸ್ ನಲ್ಲಿ ನಡೆದಿದೆ ಈಗ ಮೀಟಿಂಗು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ LB ಆಗಿರ್ಬೋದು, FLN ಆಗಿರ್ಬೋದು, ಏನು ಕ್ರಿಯಾ ಯೋಜನೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನ ಇವತ್ತು ತಯಾರು ಮಾಡ್ತಾ ಇದ್ದಾರೆ. ಇದು ತಯಾರಾಯಿತು ಅಂದ್ರೆ ಒಂದು 2-3 ದಿವಸದೊಳಗೆ ಅದು ನಮ್ಮ ಶಾಲೆಗಳಿಗೆ ಅಥವಾ ನಮ್ಮ ತಾಲೂಕಿಗೆ ತಲುಪ್ತು. ಅದನ್ನ ತಮ್ಗೆಲ್ಲರಿಗೂ ನಾವು ಏನ್ ಮಾಡ್ತೀವಿ, ವಾಟ್ಸಪ್ ಮೂಲಕ ಹಂಚ್ಕೊಳ್ತೀವಿ. ಅದರ ಆಧಾರದ ಮೇಲೆ ಮುಂದುವರಿಯೋಣ. ಆದರೂ ಕೂಡ ಈಗಾಗಲೇ ಸರ್ ಹೇಳಿದಂಗೆ ಪ್ರತಿಯೊಬ್ಬರು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನ SLC ಸಂಬಂಧಪಟ್ಟಂತೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹೋದ ವರ್ಷ ನಾವು ಯಾವ ರೀತಿಯಾಗಿ 40+ ಮಾಡಿದೀವಿ, 29 ವರ್ಷಗಳ ಕಾರ್ಯಕ್ರಮವನ್ನು ಮಾಡಿದೀವಿ. ಜೊತೆಗೆ FLN ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದೀವಿ. ಜೊತೆಗೆ ಈಗೇನು LBA ಸಂಬಂಧಪಟ್ಟಂತೆ LBA ಪ್ರಕಾರ ನಾವು ನೀಲನಕ್ಷೆಯನ್ನು ತೆಗೆದುಕೊಂಡು ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅನ್ನತಕ್ಕಂಥದ್ದನ್ನ ಪ್ರತಿಯೊಂದು ಕುಲಂಕುಷವಾಗಿ ಪ್ರತಿ ವಿಷಯದ ಶಿಕ್ಷಕರು ಅದನ್ನ ಮತ್ತೆ ಕ್ರೋಢೀಕರಣ ಮಾಡಿಕೊಂಡು ಮುಖ್ಯ ಶಿಕ್ಷಕರು ನೀವೆಲ್ಲರೂ ಕೂಡ ಅದನ್ನ ಮಾಡ್ಕೊಂಡಿದ್ದೀರ. ಅದನ್ನೆಲ್ಲ ನಾವು ಪರಿಣಾಮಾತ್ಮಕವಾಗಿ ಮಾಡ್ಕೊಂಡಾಗನೇ ಇದು ಸಾಧ್ಯ ಆಗಿದೆ ಅನ್ನತಕ್ಕಂಥದ್ದು. ಈಗಾಗಲೇ ನಿಮ್ಮ ಪ್ರಾಥಮಿಕ ಹಂತದಲ್ಲಿ, ನಿಮ್ಮ ಶಾಲಾ ಹಂತದಲ್ಲಿ ಒಂದು ಕ್ರಿಯಾ ಯೋಜನೆ ರೆಡಿ ಆಗಿರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲರೂ ನಿಮ್ಗೆ ಗೊತ್ತಿದ್ದಂತ ಮಾತೆ. ಯಾಕಂದ್ರೆ ಕಮಿಷನರು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು, ಜೊತೆಗೆ ನಮ್ಮ ಹಿಂದಿನ ಎಜುಕೇಶನ್ ಮಿನಿಸ್ಟರ್ ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಕೂಡ ಈ ವರ್ಷ ಬಹಳಷ್ಟು ಶಾಲೆಗಳ ಹತ್ತಿರಕ್ಕೆ ಬಂದರು. ಕೆಲವೊಂದು ಸರ್ತಿ ಮುಖ್ಯೋಪಾಧ್ಯಾಯರ ಸಂಘಟ ಕೂಡ ಮಾತಾಡಿರ್ತಕ್ಕಂಥ ಉದಾಹರಣೆಗಳು ಅದಾವ. ಇವತ್ತು ಅದು ಮೆಗಾ PTM ಆಗಿರ್ಬೋದು ಅಂತವೆಲ್ಲ. SLC ಫಲಿತಾಂಶದಲ್ಲಿ ನಮ್ಮ ಡಿವಿಷನ್ ಪ್ರಥಮ ಸ್ಥಾನ ಬಂದು ನಮ್ಮ ಮಾನ್ಯ ಕಮಿಷನರ್ ಸಾಹೇಬರಿಗೆ, ಮಾನ್ಯ SPD ಇವರು ನಮ್ಮ ಅಪರ ಕಾರ್ಯದರ್ಶಿಗಳು ಕಳಿಸಿ ಸನ್ಮಾನವನ್ನು ಮಾಡಿದ್ದಾರೆ. ಅದನ್ನು ಈ ವರ್ಷನೂ ಕೂಡ ಇಟ್ಕೊಳ್ಬೇಕು ಅನ್ನತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನ ಮಾನ್ಯ ಅಪರ ಆಯುಕ್ತರು ಕೂಡ ಹೇಳಿದ್ದಾರೆ. ಅದರ ಗಂಭೀರತೆಯನ್ನ ತಮಗೂ ಕೂಡ ತಲುಪಿಸ್ಲಿಕ್ಕೆ. ಯಾಕಂದ್ರೆ ಈ ವರ್ಷ ನಾವು ಹೋದ ವರ್ಷ SLC ಫಲಿತಾಂಶವನ್ನು ಅಷ್ಟೇ ಅವರು ಬಹಳಷ್ಟು ಸ್ಟ್ರಿಕ್ಟ್ ಆಗಿ ತೆಗೆದುಕೊಂಡಿದ್ದರು. ಈ ವರ್ಷ FLN ಕೂಡ ನಾನು ಬಹಳಷ್ಟು ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ತೇನೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ. FLN ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಅದು ಅನ್ವಯ ಆಗೋದಿಲ್ಲ. ಇವತ್ತು ಮೊರಾರ್ಜಿಯವರಾಗಿರ್ಬೋದು, ಆದರ್ಶ ವಿದ್ಯಾಲಯ ಆಗಿರ್ಬೋದು ಅಂಥವ್ರು ಬಿಟ್ರೆ ಉಳಿದೆಲ್ಲ ಶಾಲೆಗಳಲ್ಲಿ ಕೂಡ ನಮ್ಗೆ FLN ಮಕ್ಕಳು ಸಿಗ್ತಾವೆ. ಅವರಿಗೂ ಕೂಡ ಬೆನ್ನಂತಂದ್ರೆ ಹೋದ ವರ್ಷ ಏನು 1% 2% ಕಡಿಮೆ ಆಗಿತ್ತು ರಿಸಲ್ಟ್. ಅದು ಕೂಡ ಈ ವರ್ಷ ಕಂಪ್ಲೀಟ್ ಆಗಿ ಆಗ್ತದೆ ಅನ್ನತಕ್ಕಂಥ ಒಂದು ಆಶೆ ಮಾನ್ಯ ಅಪರ ಆಯುಕ್ತರದಿದೆ. ಅದಕ್ಕೆ ಈ SLC ಫಲಿತಾಂಶ ಸುಧಾರಣೆ ಜೊತೆಗೆ ನಾವು FLN ಕೂಡ ಈ ವರ್ಷ ಬಹಳಷ್ಟು
ಪ್ರಮುಖವಾಗಿ ಮಾಡ್ಕೊಳ್ಬೇಕು. ಅವ್ರು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಅದ. ಹೋದ ವರ್ಷ ಕೂಡ FLN ಇತ್ತು. ಯಾಕಂದ್ರೆ ನಾವು FLN ಅನ್ನ ಹೋದ ವರ್ಷ 9ನೇ ತರಗತಿಗೆ ಅವಾಗೇ ಅಳವಡಿಸಿಕೊಂಡಿದ್ದೀವಿ ಅಂದ್ರೆ ಈ ವರ್ಷ ಅದರಲ್ಲಿ 10 ಹುಡುಗರು ನಮ್ಗೆ FLN ಮಕ್ಕಳು ಅದಾವಪ್ಪ ಅಂದ್ರೆ ಈ ವರ್ಷ ನಮ್ಗೆ 5 ಮಕ್ಕಳು ಬಂದಿರ್ತಾವೆ. ಅದು ಹಗುರ ಆಗ್ತದೆ ನೋಡಿ. ಅದಕ್ಕೆ ನಾವು ಏನ್ ಹೇಳೋದು, 8ನೇ ತರಗತಿಯಿಂದಲೇ ಅದು FLN ಒಂದಿಷ್ಟು ಅನುಪಾಲನೆಯನ್ನ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಮೊದಲೆಲ್ಲ FLN ಅಂದ ಕೂಡಲೇ ಫಂಡಮೆಂಟಲ್ ಲಿಟರಸಿ ಅಂಡ್ ನ್ಯೂಮರಸಿ ಅಂತ ಇತ್ತು. ಅಂದ್ರೆ ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡದಲ್ಲಿ ಮಕ್ಕಳು ಮುಂದುವರಿಬೇಕು, ಅದರಲ್ಲಿ ಯಾರು ಇದ್ದಾರ ಅವರನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಬೇಕು ಅನ್ನತಕ್ಕಂಥ ಒಂದು ಮಾತಿತ್ತು. ಆದ್ರೆ ಈ ವರ್ಷ ನೀವು FLN ಅಂದ್ರೆ ಬರೇ ಲಿಟರಸಿ ಅಂಡ್ ನ್ಯೂಮರಸಿಗೆ ಅಷ್ಟೇ ನಾವು ಒಂದು ಒತ್ತನ್ನು ಕೊಡದೇನೆ ಇಡೀ ಎಲ್ಲ ಏನು 6 ಸಬ್ಜೆಕ್ಟ್ಸ್ ಅದ ಅಥವಾ 5 ಸಬ್ಜೆಕ್ಟ್ಸ್. ಯಾಕಂದ್ರೆ ನಿಮ್ಗೆ ಈ ಸಲ ಹಿಂದಿ ಒಂದ್ ಸ್ವಲ್ಪ ಗ್ರೇಡಿಂಗ್ ಬರ್ಬೋದು, ಅವ್ರಿಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ಬೋದು, ಜೊತೆಗೆ ಇನ್ನೂ ಇರ್ತಕ್ಕಂಥ ಮಕ್ಕಳನ್ನ ತೆಗೆದುಕೊಳ್ಳಬೇಕು. ಉದಾಹರಣೆಗೆ ನೀವು 1ರಿಂದ 7ನೇ ತರಗತಿವರೆಗೆ ನಾವು FLN ಮಕ್ಕಳನ್ನ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಕನ್ನಡವನ್ನು ಸರಾಗವಾಗಿ ಓದಕ್ಕೆ ಬರದೇ ಇರ್ತಕ್ಕಂಥ ಮಗು ಮುಂದೆ ಯಾವ ಸಬ್ಜೆಕ್ಟ್ ದಲ್ಲಿಯೂ ಕೂಡ ಅದು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪ್ರಾಥಮಿಕ ಹಂತದಲ್ಲಿ ಅದನ್ನ FLN ಬಹಳಷ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ತೆಗಿಲಿಕ್ಕೆ ಹೇಳ್ತೀವಿ. ಆದ್ರೆ ನಿಮ್ಗಲ್ಲಿ ಇನ್ನೊಂದು ಅದನ್ನ ಮೀರಿಯೂ ಕೂಡ ನೀವು ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ ಯಾವ ಮಗು ಯಾವ ವಿಷಯದಲ್ಲಿ ಅನುತ್ತೀರ್ಣ ಆಗ್ತಾನ ಅನ್ನತಕ್ಕಂಥದ್ದನ್ನು ತಕ್ಕೋಬೇಕಾಗ್ತದೆ, ಅಂದ್ರೆ ಅದು ಸಾಧ್ಯ ಆಗ್ತದೆ. ಉದಾಹರಣೆಗಾಗಿ ನಮ್ಮಲ್ಲಿ ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಮಕ್ಕಳು ಸಿಗ್ತಾವ. ಉದಾಹರಣೆಗಾಗಿ ಒಂದ್ ಮಗು ಇಂಗ್ಲಿಷ್ ನಲ್ಲಿ ಸರಾಗವಾಗಿರ್ತದ, ಅದೇ ಮಗು ಕನ್ನಡದಲ್ಲಿ ಫೇಲ್ ಆಗುವಂತ ಸಾಧ್ಯತೆಗಳು ಇರ್ತಾವ. ಇವನ್ನೆಲ್ಲ ನಾವು ತಡೆ ಹಾಕುವಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಮಗುನು ಒಂದೇ ರೀತಿಯಾಗಿ ಎಲ್ಲರೂ ಕನ್ನಡ ಪಾಸ್ ಆಗ್ತಾರ, ಗಣಿತ ಫೇಲ್ ಆಗ್ತಾರ ಅನ್ನುವಂಗಿಲ್ಲ. ಈಗ ಗಣಿತದಲ್ಲಿ ಅತ್ಯುತ್ತಮ ಸಾಧನೆ ತೋರಿಸಿದಂತ ಮಗು ಸಮಾಜ ವಿಜ್ಞಾನದಲ್ಲಿ ಅತ್ಯಂತ ಕಳಪೆ ಮಟ್ಟದ ಸಾಧನೆ ತೋರಿಸ್ತಿರ್ತದೆ. ಅದಕ್ಕೆ ಆ ಮಗು ಸೋಷಿಯಲ್ ಸ್ಟಡಿಯಲ್ಲಿ ಅದು FLN ಮಗು ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಮಗು ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೊಂಡು ಅದಕ್ಕೆ ಸೋಷಿಯಲ್ ಸ್ಟಡಿ ಒಳಗೆ ಯಾವ ರೀತಿಯಾಗಿ ಅವನಿಗೆ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆ ಒಂದು ಸೋಷಿಯಲ್ ಸ್ಟಡಿ ಹೇಳುವಂತ ಒಬ್ಬ ಶಿಕ್ಷಕರಿಗೆ ಆ ಕೆಲಸವನ್ನ ಕೊಡ್ಬೇಕಾಗ್ತದೆ. ಇಷ್ಟು ಮಕ್ಕಳು ನೀವು ಸೋಷಿಯಲ್ ಸ್ಟಡಿಯಲ್ಲಿ ಫೇಲ್ ಆಗ್ತವ, ಅವರಿಗೆ ಒಟ್ಟಾರೆ ಪಾಸ್ ಆಗುವಂತ ಒಂದು ನಿಟ್ಟಿನೊಳಗೆ ಕ್ರಿಯಾ ಯೋಜನೆಯನ್ನ ಹಾಕೊಡ್ರಿ ಅನ್ನತಕ್ಕಂಥ ಒಂದು ವಿಚಾರ. ಯಾಕಂದ್ರೆ ಕ್ರಿಯಾ ಯೋಜನೆ ತೋರಿಸ್ರಿ ಅಂತ ಅಂದ್ಕೂಡಲೇ ಇತ್ತೀಚೆಗೆ ಬದಲಾವಣೆ ಆಗಿರ್ಬೋದು, ಒಬ್ಬರು ಬರೋದನ್ನೇ ಮತ್ತೊಬ್ರು ಬರ್ದು ಕೊಡ್ತಾರೆ, ನಮಗೆ ಕಂಡು ಬಂದಿರ್ತಾವೆ. ಬೇಕಾದ್ರೆ ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡಬಹುದು. ವರ್ಷದಿಂದ ಏನು LB ಅದ ಅದನ್ನೇನು ಬೇಡ ಅಂತೇನೆ ಹೇಳಂಗಿಲ್ಲ. ಆದ್ರೂ ಕೂಡ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಡೈರೆಕ್ಷನ್ಗಳು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಅಪರಾಯುಕ್ತರ ಒಂದು ಕಚೇರಿಯಿಂದ ಇವತ್ತು ಮೀಟಿಂಗ್ ಮುಗಿದ ಕೂಡ ನಾಳೆ ಅದನ್ನ ಒಂದು ಅಜೆಂಡಾ ಮಾಡಿ ನಮ್ಗೆ ಕಳಿಸ್ತಾರೆ, ಈ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದು. ಜೊತೆಗೆ ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳನ್ನ ನಾವು ಅನುಪಾಲನೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಕೂಡ ಅವರು ಬಹಳಷ್ಟು ಸುದೀರ್ಘವಾಗಿರ್ತಕ್ಕಂಥ ಜ್ಞಾಪನ ಅಥವಾ ಆದೇಶವನ್ನು ಕಳಿಸ್ತಾರೆ. ಅದರ ಮೂಲಕ ನಾವು ಮುಂದಿನ ಒಂದು ಕಾರ್ಯಗಳನ್ನ ಮಾಡುವಂತ ಒಂದು ವಿಚಾರವನ್ನ ಮಾಡುವಂತೆ ನಾವು ಏನ್ ಮಾಡಬೇಕು ಅಂದ್ರೆ ಪ್ರಯತ್ನ ಮಾಡಬೇಕು ಅನ್ನತಕ್ಕಂಥದ್ದು. ಇವೆಲ್ಲವೂ ಕೂಡ ಯಾಕಂದ್ರೆ ಬಹಳಷ್ಟು ನಾವು ಫೋಕಸ್ ಮಾಡ್ಬೇಕಾಗಳನ್ನ. ಯಾಕಂದ್ರೆ ಅಲ್ಲಿ ಯಾಕೆ ನೀವು ತಪ್ಪು ತಿಳ್ಕೊಬೇಡ್ರಿ, ಹಿಂಗ ಅವ್ರಿಗೆ ಒಂದು ಪ್ರಿಂಟ್ಔಟ್ ತೆಗೆದು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ ಅನ್ನತಕ್ಕಂಥದ್ದು. ಯಾಕಂದ್ರೆ ಅತಿ ಶಿಕ್ಷಕರು ಬಂದಿರ್ತಾರ ಕೆಲವೊಂದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಆಮೇಲೆ ಏನು ಬದಲಾಗಿರ್ತಕ್ಕಂಥ, ಆಮೇಲೆ ಏಡೆಡ್ ಶಾಲೆಗಳಲ್ಲಿ ಸಾಕಷ್ಟು ಕಾಯಂ ಹುದ್ದೆಗಳು ಕೂಡ ಇಲ್ಲ. ನೀವು ನಿಮ್ದು ಕೂಡ ನಿಮ್ಮ ಶಾಲೆಗೆ ಕಳಿಸ್ತೀವಿ. ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ರೆ ಅವರಿಗೂ ಕೂಡ ಕಳಿಸ್ತೀವಿ. ಯಾಕಂದ್ರೆ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಅವಾಗ ತರಬೇತಿಗಳು ಅವಾಗ ಏನಾದರೂ ಆಗ್ತಾ ಇರ್ತಾವೆ. ಆದ್ರೆ ಏಡೆಡ್ ಮತ್ತು ಅತಿ ಶಿಕ್ಷಕರಿಗೆ ಇವುಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇರ್ತದೆ. ಅದಕ್ಕೆ ನೀವು ಹೇಳಿದ್ರಿ ಅಂತಂದ್ರೆ ನಾವು ಬೇಕಾದ್ರೆ ನಮ್ಮ ಒಂದು ತಂಡವನ್ನು ಕಳಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀವಿ. ಯಾಕಂದ್ರೆ ನೀವು ಕಳಿಸ್ರಿ ಅಂದ್ರೆ ಅಷ್ಟೇ ಕಳ್ಸಕ್ ಆಗ್ತದೆ. ಈಗ ನಾವು ಬಂದಾಗ ಆ ಶಿಕ್ಷಕರು ಇರಬೇಕು, ಎಲ್ಲ ಮಾಡ್ಬೇಕಾಗ್ತದೆ. ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅವ್ರಿಗೆ ಕಳ್ಸಿದ್ರಿ ಅಂತಂದ್ರೆ ನಾವು ಸಾಹೇಬರು ಅನುಮತಿ ತಗೊಂಡು ಅವರಿಗೆ ಶಾಲೆಗಳಿಗೆ ಕಳಿಸಿ ಅದು ಏನು ಸರ್ಕಾರದ ಆದೇಶಗಳದಾವ ಆ ಆದೇಶಗಳನ್ನು ಇನ್ನೂ ಮುಟ್ಟಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಯಾಕಂದ್ರೆ ಇದು ಬಹಳಷ್ಟು ಮುಖ್ಯವಾಗಿದೆ. ಯಾರೂ ಕೂಡ SSLC ಫಲಿತಾಂಶದಲ್ಲಿ ಹಿಂದೆ ಬೀಳುವಂತಿಲ್ಲ. ಯಾಕಂದ್ರೆ ಈ ವರ್ಷ ನಮ್ಮಲ್ಲಿ ಮಹಾಲಕ್ಷ್ಮಿ ಪ್ರೌಢಶಾಲೆ ಅರ್ಜುನ್ಗಿ PK ಒಂದು 0 ಆಯ್ತದ. ಮಾಡ್ತಾರೆ ಅಂದ್ರೆ ಅವರು ಒಂದು ಆದೇಶ ಕಳಿಸೋರು ಅಂತಂದ್ರೆ ವೀಕ್ಲಿ ಒಂದು ಮೀಟಿಂಗ್ ಅಥವಾ ಒಳಗೊಮ್ಮೆ ವೀಕ್ಲಿ 2 ಮೀಟಿಂಗ್ ಮಾಡ್ಕೊತಾರೆ. ಟೈಮ್ ಇಲ್ಲ, ಟೇಬಲ್ ಇಲ್ಲ. 5 ಗಂಟೆಗೆ ಇರ್ಬೋದು, ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳ ಅಂಕಿ ಸಂಖ್ಯೆಗಳು ಇರ್ಬೋದು. ಮತ್ತು ಅವಾಗಿಂದಾಗೆ ಸ್ಪ್ರೆಡ್ಶೀಟ್ ಬಿಡ್ತಾರೆ, ಅವಾಗಿಂದಾಗೆ ತುಂಬಲಿಕ್ಕೆ ಹೇಳ್ಬಿಡ್ತಾರೆ. ಅದಕ್ಕೆ ಏನು ನಿಮ್ಮ ನೋಡಲ್ ಅಧಿಕಾರಿಗಳು
ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳ್ತಿರ್ತಾರ, ಅವನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ನೀವು ತುಂಬಬೇಕು. ಯಾಕಂದ್ರೆ ಸುಮ್ಮನೆ ನೀವೊಂದು ಏನೋ ತುಂಬೋದು, ನಾವೊಂದೇನೋ ಕೊಡೋದು, ತುಂಬಿ ಕಳಿಸ್ಬೇಕು. ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ. ಹೀಗೆ ನಾವು ಈ ವರ್ಷ ನೀವೆಲ್ಲರೂ ಕೂಡ್ಕೊಂಡು ಎಲ್ಲ ಅಂಶಗಳನ್ನ ಅತ್ಯಂತ ಕುಲಂಕುಷವಾಗಿ ಚರ್ಚೆ ಮಾಡ್ರಿ. ನಿಮ್ಮ ಸಹಶಿಕ್ಷಕರನ್ನ ಕೂಡಿಸ್ಕೊಂಡು ಇದು ಆದ ಕೂಡಲೇ ಒಂದು ಮೀಟಿಂಗ್ ಮಾಡ್ರಿ. ಪ್ರತಿ ವಿಷಯದಲ್ಲಿಯೂ ಕೂಡ ಏನು ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮತ್ತು ಅವರು ಯಾರು ಅನ್ನತಕ್ಕಂಥದ್ದನ್ನು ಕೂಡ ನೀವು ತಿಳ್ಕೊಬೇಕು. ನಿಮ್ಮ ಟೇಬಲ್ ಮೇಲೆ ಡೈಲಿ ಅವರ ಒಂದು ಏನು ಪ್ರಗತಿ ಅದ ಅದು ನಿಮ್ಗೆ ಇದು ಆಗ್ಬೇಕು, ಗೊತ್ತಾಗ್ಬೇಕು, ಲಿಂಕ್ ಆಗ್ಬೇಕು. ಆ ಶಿಕ್ಷಕರು ನಿಮ್ಮ ಹತ್ರ ಹೇಳ್ಬೇಕು, ಈ ವಿದ್ಯಾರ್ಥಿದ ಹಿಂಗೆ ಸಮಸ್ಯೆ ಇದೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರ ಕಾರಣಗಳು ಬಹಳಷ್ಟು ಇರ್ತಾವ. ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಕಷ್ಟು ಮನೆ ಕಡೆ ತೊಂದರೆ ಇರ್ಬೋದು. ಅಂತ ತೊಂದರೆಗಳಿಂದಲೂ ಕೂಡ ಮಗು ಕಲಿಯುವಿಕೆಯಲ್ಲಿ ಹಿಂದುಳಿದಿರ್ತದೆ. ಅವುಗಳನ್ನ ಸ್ವಲ್ಪ ಗುರುತಿಸಿ ನಮ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಮಗುವನ್ನ ಒಂದಿಷ್ಟು ಮೇನ್ ಸ್ಟ್ರೀಮಿಂಗ್ ತರುವಂತ ಒಂದು ಕೆಲಸವನ್ನ ಪ್ರತಿ ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು ಕೂಡ್ಕೊಂಡು ಮಾಡ್ಬೇಕು. ಯಾವುದೇ ವಿಷಯದ ಸಬ್ಜೆಕ್ಟ್ ಅಲ್ಲಿ ಫಲಿತಾಂಶ ಕಳಪೆ ಮಟ್ಟದಾದ್ರೆ ಆ ಸಹಶಿಕ್ಷಕರಿಗೂ ಕೂಡ ಪ್ರಾಬ್ಲಮ್, ಜೊತೆಗೆ ಆ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ಪ್ರಾಬ್ಲಮ್. ಅದಕ್ಕೆ ಯಾವುದೇ ವಿಷಯ ನಮ್ಮಲ್ಲಿ ಹಿಂದೆ ಬೀಳದಂತೆ ನೋಡ್ಕೊಳ್ಬೇಕು. ಮತ್ತು ನಿಮ್ಗೆಲ್ಲ ಗೊತ್ತದ ಪರ್ಯಾಯ ಮಾರ್ಗಗಳಿಗೆಲ್ಲ ಬಂದಾಗ್ಬಿಟ್ಟವ. ಅವರೇ ಡೈರೆಕ್ಷನ್ಸ್ ಕಳಿಸ್ತಾರೆ, ಅವುಗಳನ್ನ ಅವ್ರ ಜೊತೆ ನಾವು ಹೊಂದಾಣಿಕೆಯನ್ನ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಏನು ನಾವು ಮೀಟಿಂಗ್ಗಳನ್ನು ಕರಿತೀವಿ ಅಂತ ಸಂದರ್ಭದಲ್ಲಿ ನಮ್ಗೆ ಒದಗಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಇವತ್ತು ಪೂರ್ವ ಸಿದ್ಧತೆಯಾಗಿ ನಾವು ಮೀಟಿಂಗ್ ಅನ್ನು ಕರೆಯುವುದರಿಂದ ನಿಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯಾ ಯೋಜನೆ ಆಗಲಿ ಯಾವುದನ್ನ ನಾವು ನಿರೀಕ್ಷೆ ಮಾಡಿಲ್ಲ. ಯಾಕಂದ್ರೆ ನೀವು ಮಾಡ್ಕೊಂಡಿರ್ಬೋದು. ಈಗಾಗಲೇ ಬೆಳಿಗ್ಗೆ 9 ಗಂಟೆಗೆ ಪಿರಿಯಡ್ಗಳನ್ನು ಸ್ಟಾರ್ಟ್ ಮಾಡಿದಿರಿ ಎಲ್ಲ ಇದರಲ್ಲಿ ನೋಡಿದ್ದೀನಿ ನಾನು. ಆಮೇಲೆ ಮಧ್ಯದೊಳಗೆ ಇರ್ತಕ್ಕಂಥ ಏನು FLM ಸಂಬಂಧಪಟ್ಟಂತೆ ಇದು ಯಾವುದು ಕೂಡ ಅಂದಾಜು ಬೇಡ, ಬಹಳಷ್ಟು ಏನು ನಿಖರವಾಗಿರ್ಬೇಕು. ಆ ಮಗು ಇಂಥ ವಿಷಯದಲ್ಲಿ ಮಗು ಹಿಂದುಳಿದಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ಬೇಕು. ಯಾರಾದರೂ ವಿಜಿಟಿಗೆ ಬಂದಂಥ ಸಂದರ್ಭದಲ್ಲಿ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಕೆಲವೊಂದಿಷ್ಟು SSKಗೆ ಸಂಬಂಧಪಟ್ಟಂತೆ ನಾವು ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೂ ಕೂಡ ಜೊತೆಗೆ ಎಲ್ಲ ಪ್ರೌಢಶಾಲೆಗಳ ನಿಮ್ಮಲ್ಲಿ ಕನಿಷ್ಠ SSC ಮಕ್ಕಳದಾದ್ರೂ ಅಪಾರ ಮಾಡ್ಕೊಡ್ರಿ. ಯಾಕಂದ್ರೆ ಈಗಾಗಲೇ ನನ್ನ ಮಗಳು B.Ed ಕದಾಳ, ಅಲ್ಲಿ 1ನೇ ಸೆಮ್ದ ರಿಸಲ್ಟ್ ಬಂದದ. ಈಗ ಅದನ್ನ ನೋಡ್ಬೇಕು ಅಂದ್ರೆ ಅಪಾರ ಸಂಖ್ಯೆಯನ್ನ ಅವ್ರು ಕಡ್ಡಾಯ ಕೇಳಬೇಕಾರೆ. ಈಗ ಅಷ್ಟು ಉನ್ನತ ಶಿಕ್ಷಣದಲ್ಲಿಯೂ ಕೂಡ ಬಂದದಂದ್ರೆ ನಿಮ್ಮಲ್ಲಿ ಬರೋದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ನಮ್ಮ ಆ್ಯಪ್ ಎಲ್ಲ ಭಾಳ ಸಣ್ಣ ಇರ್ತಾವ. ಯೂನಿವರ್ಸಿಟಿ ಲೆವೆಲ್ ಒಳಗೆ ಬಹಳಷ್ಟು ದೊಡ್ಡ ಇರೋದು, ಅಲ್ಲೇನೆ ಅಪಾರ ಕೇಳೋದೈತಾರೆ. ಈಗ ನಾವು ಒದ್ದಾಡಿ ಒಂದೇ ಒಂದು ಸ್ಪೆಲ್ಲಿಂಗ್ ನಮ್ಮ ಮಗಳು ಮಿಸ್ಟೇಕ್ ಇತ್ತು, ಅದನ್ನ ರೆಡಿನಾಗಿ ಕೊಟ್ಟಿನಿ, ಇನ್ನ ಅಪಾರ ಆಗಿರ್ಲಿ. ಕನಿಷ್ಠ 8-9 ಬಿಡ್ರಿ, ಕನಿಷ್ಠ SSC ಮಕ್ಕಳದ್ದು ಎಷ್ಟು ಜನದ ಫಾರ್ಮ್ ತುಂಬ್ತೀರಿ ಅಷ್ಟು ಜನರದ ಅಪಾರ ಜನರೇಟ್ ಮಾಡಿ ಇಟ್ಕೊಡ್ರಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಏನು ಸರ್ವರ್ಗಳು ಬಿಜಿ ಇರ್ತಾವ, ಆ ಮಗುವಿಂದು ಕೊನೆಯ ದಿನಾಂಕ ಬಂದಿರ್ತಾರೆ SSC ಫಾರ್ಮ್ ತುಂಬೋದು. ಅಂತ ಸಂದರ್ಭದಲ್ಲಿ ಓಡಾಡಿದ್ರೆ ಬೆಂಗಳೂರು ಹೋದ್ರು ಕೂಡ ಕೆಲಸ ಆಗೋದಿಲ್ಲ. ಸರ್ವರ್ ಲೂಸ್ ಇತ್ತು ಅಂದ್ರೆ ಬಡ ಆಗ್ತಾವ, ಈಗೆಲ್ಲ ಆಗ್ತಾವ. ನೀವು 5 ಸೆಪ್ಟೆಂಬರ್ ನಂತರ ಫಾರ್ಮ್ ತುಂಬುದು ಬರ್ತಾವ, ಆ ಸಂದರ್ಭದಲ್ಲಿ ಅಪಾರ ಮಾಡಕ್ ಹೋದ್ರಿ ಅಂದ್ರೆ ಅದನ್ನ ಸ್ಪೀಡ್ ಅಪ್ ಮಾಡಿರ್ತಾರ ಆ ಸರ್ವರ್. ಇದು ಅಪಾರ ಮತ್ತು ಆಧಾರ್ ವ್ಯಾಲಿಡೇಷನ್ ಸರ್ವರ್ ಇದು ಆಗಿಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ನೀವು ಅಪಾರ ಮಾಡ್ಕೊಳಕ್ಕಾಗಲ್ಲ. ದಯಮಾಡಿ ನಿಮ್ಮ ಹತ್ರ ಒಂದು ವಿನಂತಿ ಅದ, ಆ ಸಂದರ್ಭದಲ್ಲಿ ಯಾರು ಕೂಡ ಓಡಾಡ್ಬಾರ್ರಿ. ಪ್ರತಿ ಮಗುವಿಂದು ಏನದ ಒಂದು SATS ಕರೆಕ್ಟ್ ಅದಿರೋ ಹೆಸರು, ಕಾಸ್ಟ್ ಎಲ್ಲವೂ ಕರೆಕ್ಟ್ ಅದ ನೋಡ್ಕೊಡ್ರಿ. ಆಧಾರ ತಿದ್ದುಪಡಿ ಇದ್ರೆ ಆಧಾರ್ ತಿದ್ದುಪಡಿಯನ್ನು ಈಗಲೇ ಮಾಡ್ಲಿಕ್ಕೆ ಕಳಿಸ್ರಿ ಆ ಮಗುವಿಗೆ. ಅದನ್ನ ಮಾಡ್ಕೊಂಡು ಬಂದ ಬಳಿಕ ಅಪಾರ ವ್ಯಾಲಿಡೇಷನ್ ಇದು ಅದ, ಆಧಾರ್ ವ್ಯಾಲಿಡೇಷನ್ ಮಾಡ್ಕೊಡ್ರಿ. ಆಮೇಲೆ ಅಪಾರ ಕನಿಷ್ಠ SLC ಮಕ್ಕಳಾದ್ರೂ ಇಷ್ಟು ಮಾಡ್ಕೊಡ್ರಿ ಅನ್ನತಕ್ಕಂಥ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ನಮ್ಮ ಆಫೀಸಿಗೆ ಬಂದಿದ್ರೆ ಅವಾಗ ಸರ್ವರ್ ಬಿಜಿ ಇರ್ತಾವ, ಮಾಡೋರೊಬ್ಬರೇ ಇರ್ತಾರ, ಆ ಸಂದರ್ಭದಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕೆ ಇದು ಒಂದು ಬಹಳಷ್ಟು ಜವಾಬ್ದಾರಿತವಾಗಿರ್ತಕ್ಕಂಥ ಕೆಲಸ SLC ಮಕ್ಕಳಿಗೆ. ಯಾಕಂದ್ರೆ ಪ್ರೈವೇಟ್ ನೋಡುದು ನಾನು ಕೆಲವೊಂದು ನೋಡಿದ್ದೀನಿ. ಇನ್ನು ಮುಖ್ಯ ಶಿಕ್ಷಕರು ಅದಕ್ಕೆ ಸಂಬಂಧಪಟ್ಟಂತೆ ನೋಡಲ್ಸ್ ಯಾರಾದ್ರೂ ನೋಡ್ಕೊಂಡು ನಿಮ್ಮ ಶಾಲೆಯಲ್ಲಿ ಅವರಿಗೆ ಆ ಕಾರ್ಯಪ್ರವೃತ್ತರಾಗುವಂತೆ ತಿಳಿಸ್ರಿ. ಜೊತೆಗೆ ನಾವು ಹೇಳಿರ್ತಕ್ಕಂಥ ಏನು SLCಗೆ ಅನೇಕ ಸುಧಾರಣಾ ಕ್ರಮಗಳನ್ನು ಮಾನ್ಯ ಅಪರ ಆಯುಕ್ತರು ಧಾರವಾಡ ಜೊತೆಗೆ ಆಯುಕ್ತರು ಬೆಂಗಳೂರು ಏನು ಡೈರೆಕ್ಷನ್ಸ್ ಅನ್ನು ಕೊಡ್ತಾರೆ ಈ ವಾರನೊಳಗೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಸ್ವಲ್ಪ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇನ್ನೂ ಕೂಡ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಫೈನಲ್ ಆಗಿಲ್ಲ. 26ನೇ ಸಾಲಿನಂತೆ ಈ ವರ್ಷವೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಟ್ಟು ನಮ್ಮ ತಾಲೂಕಿಗೆ ಮತ್ತು ಜಿಲ್ಲೆಗೆ ಉತ್ತಮವಾಗಿರ್ತಕ್ಕಂಥ ರ್ಯಾಂಕನ್ನು ತಂದು ಕೊಡ್ತೀವಿ ಅನ್ನತಕ್ಕಂಥ ಒಂದು ವಿಚಾರಗಳಿಗೆ
ತಮ್ಮೆಲ್ಲರ ವತಿಯಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಕನೆಕ್ಷನ್ ಮಾಡಿರ್ಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ ಸರ್, ವಿಜ್ಞಾನ ಶಿಕ್ಷಕರಿಗೆ ಹೇಳ್ತೀರಿ. ಆಮೇಲೆ ಆ ಮಗುವಿನ ಹಾಕೋ ಟೈಮ್ದಾಗ ಹೆಂಗಪ್ಪ ಅಂತಂದ್ರ ಆ ಮಗುವಿನ ಹೆಸರ ಆಧಾರ್ ಕಾರ್ಡ್ನಾಗ ಮತ್ತು ಬ್ಯಾಂಕ್ನಾಗ ಹೆಂಗೆ ಅಂಕೆ ಕಟ್ಟಾಗಿ ಹಾಕಿ ಅದ ದುಡ್ಡು ಜಮಾ ಆಗತ್ತ. ಆ ಮಗು ಡಿಸ್ಟ್ರಿಕ್ಷನ್ ಇರ್ತೈತಿ, ದುಡ್ಡು ಜಮಾ ಆಗಿರಂಗಿಲ್ಲ. ಅವ್ರು ನಿಮ್ಗೆ ಹ್ಯಾಂಗ್ ಪ್ರೆಷರ್ ಹಾಕ್ತಾರಪ್ಪ ಅಂತಂದ್ರೆ ಅದನ್ನ ಕಡ್ಡಾಯವಾಗಿ ಆನ್ಲೈನ್ ಅಪ್ಲೋಡ್ ಮಾಡ್ರಿ. ಅದು 10,000 ಅಮೌಂಟ್ ಎಲ್ಲಿ ತಗೊಂಡು ಸರ್ ಅಂತ ನೀವು ನಮ್ಗೆ ಕಿತ್ತಿ ಮಾಡ್ಬಿಡ್ತೀವಿ. ಅವ್ರು ನಮಗೆ ಪ್ರೆಷರ್ ಹಾಕ್ತಾರೆ. ಅದು ದಯವಿಟ್ಟು ಏನ್ ಮಾಡ್ರಿ. ಆಮೇಲೆ ಆ ಮಗು ಮತ್ತು ತಂದೆ ತಾಯಿ ಹೇಳ್ಕೊಳ್ರಿ. ಈಗ ಕೆಲವು ಮಗು ದುಡ್ಡು ಜಮಾ ಆಗಿರ್ತೈತಿ, ಅದು 1 ವರ್ಷ ಆದ್ಮೇಲೆ ಅದು ಏನ್ ಬರ್ತದೆ ಜಿಲ್ಲಾ ಮಟ್ಟ ಕರೀತಾರ ಅವರು. ಅವಾಗ ಕೇಳಿದಾಗ ಅವ್ರು ದುಡ್ಡು ತಗೊಂಡ್ಬಿಟ್ಟಿರ್ತಾರೆ. ತಗೊಂಡ್ಬಿಟ್ಟು ಇಲ್ರಿ ನಮ್ಮ ಹುಡುಗನ ಎಷ್ಟು ಬ್ಯಾನ್ ಹತ್ತಿದ್ರಪ್ಪ ಅಂತ ನಮ್ಗೆ ಎಲ್ಲರಿಗೆ ಮಾಹಿತಿ ಕೊಡ್ಬೇಕಾದ್ರೆ ರಾತ್ರಿ ಕೆಲಸ ಮಾಹಿತಿ ಮಾಡಿದೀವಿ. ಈ ಕೆಲಸನ ಇನ್ನೊಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತೈತಿ. ಇಷ್ಟು ದಿವಸಗಳೆಲ್ಲ ಪ್ಲಾನ್ ಮಾಡ್ಕೊಂಡಾರ. ಈಗಾಗಲೇ ಎಲ್ಲಾ ಒಂದು ವಿಭಾಗ ಮಟ್ಟದ ಆರ್ಮಿ ಕರ್ಕೊಂಡಾರ, ಒಂದು ಪ್ಲಾನ್ ಮಾಡ್ಕೊಂಡಾರ. 40+ ಮಿಷನ್ 23 ಅಂಶಗಳು ಇವೆಲ್ಲ ತಲೆಯಾಗಿ ಇರ್ಲಿ. ಇವೆಲ್ಲ ಕಡ್ಡಾಯ ಶಾಲೆಯಲ್ಲಿ ನಮ್ಗೆ ಈಗಾಗಲೇ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಾರ. ಅವರು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಬಿಟ್ಟು ಅದನ್ನ ರೆಡಿ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಈಗಿಂದ ಪ್ಲಾನ್ ಮಾಡ್ಕೋಬೇಕು. ಅದಕ್ಕೆ ಅದನ್ನ ಮಾಡ್ರಿ. ಕಾಮ್ಸ್ ಬಗ್ಗೆ ಅಂತ ಎಲ್ಲರಿಗೆ ಬರ್ತದ. ಅದು ಉತ್ತಮ ಸಂಸ್ಕಾರ ಇರುವಂಥ ಜನ ಇದ್ದಾರೆ. ನೀವು ನಿಮಗೆ ಹೆಸರು ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಸರ್ ಅವರಿಗೆ ಯಾವ ರೀತಿ ನಾವು ಅವರಿಗೆ ಇದು ಮಾಡಬೇಕಂದ್ರೆ ಅವರನ್ನು ಗುರುತಿಸಿ ಗೌರವಿಸಿ ನಾವು ಹೆಚ್ಚು ಹೆಚ್ಚು ಕೆಲಸ ಮಾಡೋದ್ರ ಮೂಲಕ ಅವರಿಗೆ ಗೌರವ ಕೊಡಬೇಕಾಗ್ತದೆ. ಅವರು ನಮ್ಮ ಇಲಾಖೆ ನೇತೃತ್ವ ವಹಿಸ್ಕೊಂಡಿದ್ದಾರೆ. ನಾವು ಮುಂದೊಂದ ಸಂದರ್ಭದಲ್ಲಿ ಬೇರೆ ಬೇರೆ ತಾಲೂಕಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಕೆಲಸ ಮಾಡುವಂಥ ಸಂದರ್ಭ ಬರ್ತದೆ. ಆದರೆ ಅವರಿಗೆ ಅಲ್ಲಿ ತೋರಿಸ್ಬೇಕಾಗಿ ನಮ್ಮ ಇಲಾಖೆಯ ಏನು ಕಾಳಜಿಯನ್ನು ನಾವು ತೋರಿಸ್ಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಹೆಚ್ಚಿನ ಕೆಲಸಗಳನ್ನು ಮಾಡಿ ಸರ್ ಅವರಿಗೆ ಆ ಗೌರವವನ್ನು ತಂದುಕೊಡೋಣ ಅಂತ ಆಶಿಸಿ ಸರ್ ಮುಖ್ಯವಾಗಿ ಸರ್ 100% ನಮ್ಮ SSLC ರಿಸಲ್ಟ್ ಆಗಿದೆ. ನಮ್ಮ ಶಾಲೆ 110 ಹುಡುಗರಲ್ಲಿ 108 ವಿದ್ಯಾರ್ಥಿಗಳು ಪಾಸ್ ಆಗಿದೆ. ಅತ್ಯಂತ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನಡೆದು ಅವೆಲ್ಲ ಎಕ್ಸಾಮ್ನಾಗ ಸೈನ್ಸ್ ಪೇಪರ್ ಇನ್ನೂ ಸ್ಟ್ರಿಕ್ಟ್ ಆಗಿರ್ತದೆ. ಆ ಸ್ಟ್ರಿಕ್ಟ್ ಆದ ಪೇಪರ್ಗೆ ನಮ್ಮ ಶಾಲೆಯಲ್ಲಿ ಮೂರು ಹುಡುಗರು 100 ಫಲಿತಾಂಶ ಸಾಧಿಸ್ಯಾರ. ಅಂದ್ರೆ ಏನು ಅಂತಂದ್ರೆ ಎಷ್ಟು ಸ್ಟ್ರಿಕ್ಟ್ ಇಡ್ತೀವಿ, ಎಷ್ಟು ಗುಣಾತ್ಮಕವಾಗಿ ಮಾಡ್ತೀವಿ, ಅಷ್ಟು ಮಕ್ಕಳಲ್ಲಿರುವ ನೈಜ ಶಿಕ್ಷಣ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇದನ್ನ ನಾವು ಮನಗಂಡು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೇರೆ ಬೇರೆ ಟೆಕ್ನಾಲಜಿಗಳು ಬಂದು ಅಂದ್ರೆ ನಮ್ಗೇನು ಹಳೆ ಪದ್ಧತಿ ಇತ್ತಲ್ಲ, ಏನೋ ಹಳೆ ಪಟ್ಟಿ ಇತ್ತಲ್ಲ, ಅದನ್ನ ಬಿಟ್ಟು ನಾವು ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ಮಾಡಬೇಕು. ಈಗ ಮುಖ್ಯವಾಗಿ ನಾವು ಮುಖ್ಯ ಗುರುಗಳು ಮಾಡಬೇಕಾಗಿದ್ದು ಎಲ್ಲ ಮಕ್ಕಳು ಸಾಲಿಗೆ ಬರ್ಲಾಗತ್ತಾವಿಲ್ಲ. ಈಗ ಸಾಕ್ಷಾಗಿ 2 ತಿಂಗಳಾಯ್ತು. ಅದನ್ನ ಗಮನಿಸ್ಕೋಬೇಕು. SITS ದಾಗ ಅಪ್ಡೇಟ್ ಮಾಡ್ಕೋಬೇಕು. ನಮ್ಮ ಸರ್ ಹೇಳಿದಾಗ ಅಪಾರ ID ಆಧಾರ್ ID ಅವ್ರ ರೆಡಿ ಫಲಿತಾಂಶ, ರಾಜ್ಯ ಫಲಿತಾಂಶ, ಜಿಲ್ಲಾ ಫಲಿತಾಂಶಕ್ಕಿಂತಲೂ ನಮ್ಮ ಶಾಲೆಯ ಫಲಿತಾಂಶ ಹೆಚ್ಚಿನದನ್ನೇ ಸಾಧಿಸ್ಕೊಂಡು ಬಂದಿವೆ. ಮುಖ್ಯವಾಗಿ 18 ವಿಷಯಗಳನ್ನು ಇಟ್ಟುಕೊಂಡು ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಮಾನ್ಯ ಸೆಕ್ರೆಟರಿ 29 ಅಂಶಗಳಲ್ಲಿ 16 ಅಂಶಗಳನ್ನ ಅನುಷ್ಠಾನ ಮಾಡಿ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಇಡೀ ತಾಲೂಕಿನ ಫಲಿತಾಂಶ ಬಹಳ ಉತ್ಕೃಷ್ಟವಾಗಿ ಬಂದಿದೆ. ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಆ ರೀತಿಯ ಚಟುವಟಿಕೆಗಳನ್ನು ಕ್ರಮವಹಿಸಿ ನಾವು ಫಲಿತಾಂಶ ಸುಧಾರಣೆಗೆ ಕಾರಣರಾಗ್ತೀವಿ ಅಂತ ಹೇಳಿ ಈ ತಾಂತ್ರಿಕ ದೋಷ ಇರುವುದನ್ನ ಮಾನ್ಯ ಕ್ಷೇತ್ರ ಶಿಕ್ಷಣ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಆಚರಣೆಯಾದಂಥ ಸರ್ಕಾರಿ ನಮ್ಮ ಪ್ರಾಥಮಿಕ ಪತ್ತಿನ ಸರ್ಕಾರಿ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಬಟಗಾರ್ ಸರ್ ಆಗಿರ್ಬೋದು ಹಾಗೂ ಸುಧಾಕರ್ ಗೌಡರಾಗಿರ್ಬೋದು, ಜಯರಾಮ್ ಸರ್ ಆಗಿರ್ಬೋದು, ಮತ್ತು ಅವರಿವರಿಲ್ಲದೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಮಸ್ತ ಸರ್ಕಾರಿ ನೌಕರರ ಬಂಧುಗಳೇ, ಇವತ್ತು ದಿವಸ ವಾಡಿಕೆಯಂತೆ ನಾವು ಪ್ರತಿ ಸಲ ಯಾವುದೇ ದಿವಸ ಸಹಿತ ಒಂದು ಗೌರವ ನಮನಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ. ಸರ್ಕಾರಿ ನೌಕರ ಸಂಘದ ಆದ್ಯ ಕರ್ತವ್ಯ. ಇಡೀ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅತ್ಯಂತ ರಾಜ್ಯದಲ್ಲಿ ಬಲಾಢ್ಯಾದಂಥ ತಾಲೂಕು ನೌಕರ ಸಂಘ ಇರೋದ್ರಿಂದ ನಾವು ಎಲ್ಲ ಕಾರ್ಯಕ್ರಮಗಳು ಯಾವುದೇ ಅಧಿಕಾರಿಗಳು ಬಂದಿರಬಹುದು, ಯಾವುದೇ ಅಧಿಕಾರಿಗಳು ಸಹಿತ ರಿಟೈರ್ಮೆಂಟ್ ಆದ್ರೂ ಹೋಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಮ್ಮ ಸರ್ಕಾರಿ ನೌಕರ ಆದ್ಯ ಕರ್ತವ್ಯ. ಇನ್ನೊಂದು ಹೇಳ್ಬೇಕಂದ್ರೆ ಸರ, ನಮ್ಮ ತಾಲೂಕಿನಲ್ಲಿ ಅತ್ಯಂತ ಕ್ರಿಯಾಶೀಲ ಸರ್ಕಾರಿ ನೌಕರಿದ್ದಾರೆ. ಶಿಕ್ಷಕರಾಗಿರ್ಬೋದು, ಹೈಸ್ಕೂಲ್ ಶಿಕ್ಷಕರಾಗಿರ್ಬೋದು, ಕಾಲೇಜ್ ಪ್ರೊಫೆಸರ್ ಆಗಿರ್ಬೋದು, ಅದರ ಇಲಾಖೆ ಎಲ್ಲ ಅಧಿಕಾರಿಗಳು ಇರೋದಲ್ಲ ಬಹಳಷ್ಟು ಕಾರ್ಯದಲ್ಲಿ ಇಡೀ ತಾಲೂಕು ಅಂದ್ರೆ ಇಡೀ ರಾಜ್ಯದಲ್ಲಿ ನೋಡುವಂತ ಒಂದು ಸರ್ಕಾರಿ ನೌಕರರ ಸಂಘ ಇರೋದ್ರಿಂದ ಹಾಗೂ ನೌಕರರು ಇರೋದ್ರಿಂದ ನಾವು ಪ್ರತಿ ಸಲ ನಮ್ಮ ನೌಕರರ ಪರವಾಗಿ ಯಾವುದೇ ಸಮಸ್ಯೆಗಳಿದ್ರ ನಾವು ನಮ್ಮ ಕಡೆ ತಂದು
ಲೀಗಲ್ ಆಗಿರುವಂತಹ ಸಮಸ್ಯೆಗಳನ್ನ ತಿಳಿತು. ಯಾವುದೇ ಸಮಸ್ಯೆಗಳು ಎಂತಾವ ಅಂದ್ರ ಕೆಲಸ ಆಗದಂತವು ಡೂಪ್ಲಿಕೇಟ್ ಅಂತ ಕೆಲಸ ಇರ್ತಾ ಇಲ್ಲ. ನಮ್ಮ ನೌಕರದ ಯಾವುದೇ ಸಮಸ್ಯೆ ಇರ್ಬೋದು, ಅವ್ರ ಲೀವ್ ಇರ್ಬೋದು, ಅವ್ರ ಸರೆಂಡರ್ ಇರ್ಬೋದು, ಬೇರೆ ಬೇರೆ ಯಾವುದೇ ವಿಷಯ ಸಹಿತ ನಾವು ಬಂದಾಗ ಯಾವುದೇ ವಿಷಯ ಬಂದಾಗ ತಾವು ನಮ್ಮ ಕಡೆ ಬರ್ತಿತ್ತು ಸರ್. ನಮ್ಮ ಸರ್ಕಾರಿ ನೌಕರಿ ತಾವು ಯಾವಾಗಲೂ ಒಂದು ಕೆಲಸವನ್ನು ಮಾಡಿಕೊಡ್ಬೇಕಂತ ತಮ್ಮೆಲ್ಲ ನಾವು ಮನವಿ ಮಾಡ್ಕೊಳ್ತೇವೆ ಸರ್. ಅದರಂತೆ ದಿನಾಂಕ 11/8/2026 ಮಾನ್ಯ ಮುಖ್ಯಮಂತ್ರಿಗಳು ತಾಲೂಕಿನಿಂದ ಒಂದು ವಿಡಿಯೋ ಸಂವಾದವನ್ನು ಇಲ್ಲಿಯೇ ಡಿ ಆಫೀಸ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ ದಯವಿಟ್ಟು ನಮ್ಮ ಏನೇ ಸಮಸ್ಯೆಗಳಿದ್ರೆ ತಂದು ಒಂದು ಲಿಸ್ಟ್ ಮಾಡಿ ಕೊಟ್ಟಂದ್ರೆ ನಾವು ಅದ್ರ ಬಗ್ಗೆ CM ಸಾಹೇಬ್ರಿಗೆ ಕೇಳಿದ್ರೆ ನಮ್ಮ 2A ಇದೆ, ಇಡೀ ಜಿಲ್ಲೆಯಲ್ಲಿ ಎಲ್ಲಿ 2A ಇಲ್ಲ, ನಮ್ಮಲ್ಲಿ ಅಷ್ಟೇ 2A ಇದೆ. ಅವ್ರು ಮಾತಾಡಿದ್ದು ನಮಗೆ ಕೇಳಿಸ್ತದೆ, ನಾವು ಅವ್ರಿಗೆ ಮಾತಾಡಿದ್ದು ಕೇಳಿಸ್ತದೆ. ಅಂತ ಸಿಸ್ಟಮ್ ಅನ್ನ ಇವತ್ತು ನಾವು ರೆಡಿ ಮಾಡ್ತಾ ಇದ್ದೀವಿ ಸರ್ಕಾರಿ ನೌಕರ ಸಂಘದಿಂದ ಮತ್ತು ತಾಲೂಕು ಆಡಳಿತದಿಂದ. ಅದಕ್ಕೆ ನಮ್ಮ ಸಮಸ್ಯೆ ಏನಿದ್ರೆ ನಾವು ಲಿಸ್ಟ್ ಒಂದು ಪ್ರೈಮರಿ ಸಂಘದವರಾಗ ಅವ್ರ ಕಡೆ ಕೊಡಬೇಕು ಮತ್ತು ಹೈಸ್ಕೂಲ್ ಸಂಘದವ್ರು ಇದ್ರೆ ಅವ್ರ ಕಡೆ ಒಂದು ಲಿಸ್ಟ್ ಕೊಟ್ಟಂದ್ರೆ ಅದರಲ್ಲಿ ಎಲಿಜಿಬಲ್ ಇರುವಂಥ ಲಿಸ್ಟ್ಗಳನ್ನು ತಗೊಂಡು ನಾವು ನೌಕರದ ಏನಾದರೂ ಸಮಸ್ಯೆಗಳಿತ್ತು ಅಂದ್ರೆ ಕೇಳಿದ್ರೆ ನಾವು ಹೇಳಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ಆಗಮಿಸಿ ಅದು ಇದೆ ಮತ್ತು ಕ್ಯಾಂಪ್ ಸಹಿತ ಸಮಸ್ಯೆಗಳಿದ್ದಾವೆ. ಅವು ಎರಡೂ ಸಮಸ್ಯೆಗಳ ಸಹಿತ CM ಸಾಹೇಬ್ ಗಮನಕ್ಕೆ ತರೋಣ ಅಂತ ಹೇಳ್ತಾ ಮತ್ತು ಅದು ಬಿಟ್ಟು ಬೇರೆ ಸಮಸ್ಯೆ ಇದ್ದು ಸಹಿತ ಅವು ಸಹಿತ ನಾವು ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ಒಂದು ಸಭೆಗೆ ನನ್ನನ್ನು ಕರೆಸಿ ಇಲ್ಲಿ ಕೂಡಿಸಿ ಸನ್ಮಾನಿಸಿದಂಥ BO ಸಾಹೇಬ್ಗೆ ಇನ್ನೊಮ್ಮೆ ವಂದನೆಗಳು ಸಲ್ಲಿಸಿ ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಮಸ್ತ BO ಆಫೀಸ್ ಕಾರ್ಯಾಲಯ ಸಿಬ್ಬಂದಿಗಳಿಗೆ ಹಾಗೂ ಸಮಸ್ತ ನೌಕರಿಗೆ ವಂದಿಸಿ ನಾನು ಮಾತಾಡ್ತೀನಿ. ಜೈ ಜೈ. SSLC ಫಲಿತಾಂಶ ಸುಧಾರಣೆಯ ಪೂರ್ವಭಾವಿ ಈ ಸಭೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಹುಲ್ ಸರ್ ಅವರೇ, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹಳೆಯಮ್ಮರೇ, ನಮ್ಮ ಕಚೇರಿಯ ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ನಿಗಡಿಯವರೇ, ಎರಡು ಕಚೇರಿಯ ಸಹೋದರಿ ಮಿತ್ರರೇ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅನುದಾನಿತ ಶಾಲೆಯ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕ ಬಂಧುಗಳೇ, ಸಹ ಶಿಕ್ಷಕ ಬಂಧುಗಳೇ, ಈಗಾಗಲೇ ಬೆಳಿಗ್ಗೆ 9:30ರಿಂದ ನಿಮಗೆ SSLC ಫಲಿತಾಂಶದ ಕುರಿತು ಸುದೀರ್ಘವಾಗಿರ್ತಕ್ಕಂಥ ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ SSLC ಫಲಿತಾಂಶದ ಕುರಿತಂತೆ ಪ್ರಾಬ್ಲಮ್ಸ್ಗಳು ನಿಮ್ಮಲ್ಲೇ ಇದ್ದಾವೆ, ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ಗಳು ಕೂಡ ನಿಮ್ಮಲ್ಲೇ ಇದ್ದಾವೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ SSLC ಫಲಿತಾಂಶ ಸುಧಾರಣೆಗಾಗಿ ಬೆಳಗಿನ ವಿಶೇಷ ತರಗತಿಗಳು ಪ್ರಾರಂಭ ಆಗಿತ್ತು. ನಾನು ಈಗಾಗಲೇ ಒಂದು 4-6 ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿನೂ ವಿಶೇಷ ತರಗತಿಗಳು ಪ್ರಾರಂಭ ಆಗಿಲ್ಲ ಅನ್ನುವಂಥ ಅಂಶ ಕಂಡುಬಂದಿದೆ. ಸರ್, ಆದೇಶ ಕೊಟ್ಟಿಲ್ಲ. ನಮ್ಮ ಕಡೆ ನಾವು ಆದೇಶ ಕೊಡಲ್ಲ. ಇದಕ್ಕಾಗಿ ಅದು ಸಂಪೂರ್ಣ ಜವಾಬ್ದಾರಿ ಮುಖ್ಯ ಶಿಕ್ಷಕರ ಹೊಣೆಗಾರಿಕೆ ಇರುತ್ತೆ. ಈ ವರ್ಷದ ಫಲಿತಾಂಶವನ್ನು ನಾವು ಹೆಚ್ಚಿಸಬೇಕು ಅಂತಂದರೆ ಯಾವುದೇ ಅಧಿಕಾರಿಗಳ ಇಲಾಖೆಯ ಆದೇಶಕ್ಕಾಗಿ ನಾವು ಕಾಯ್ತಾ ಕೂರಬಾರ್ದು. ನಿಮ್ಮ ಶೈಕ್ಷಣಿಕ ಪ್ರಗತಿಗಾಗಿ, ಒಂದು ಗುಣಮಟ್ಟದ ಶಿಕ್ಷಣಕ್ಕಾಗಿ ನೀವೆಲ್ಲ ಯಾವ ರೀತಿಯ ಒಂದು ಕಾರ್ಯ ಯೋಜನೆಗಳನ್ನು, ಯಾವ ರೀತಿಯ ಒಂದು ಕ್ರಿಯಾ ಯೋಜನೆಯನ್ನು ನೀವು ತಯಾರು ಮಾಡ್ಕೋಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಎಲ್ಲ ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ. ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಈಗಾಗಲೇ ಕೆಲವರು ಹೇಳಿದರೆ, ಅದಕ್ಕೆ ಕೆಲವೊಂದು ಶಾಲೆಯಿಂದ ನನಗೆ ಈ ರೀತಿಯ ಮಾಹಿತಿ ಬಂದಿದೆ, ಆದೇಶ ಆಗಿಲ್ಲ ಅಂತ ಹೇಳಿ. ನೋಡೋಣ, ಇವತ್ತು ನಾಳೆಯಲ್ಲಿ ಒಂದು ಆದೇಶವನ್ನು ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಈ ದಿನದಿಂದಲೇ ಬೆಳಗಿನ ಅವಧಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯವಾರು ನೀವು ವಿಶೇಷ ತರಗತಿಗಳನ್ನು ಪ್ರಾರಂಭ ಮಾಡಬೇಕು, ಬೆಳಗಿನ 1 ಅವರ್. ಅದರ ಜೊತೆಗೆ ನಿಮ್ಮಲ್ಲಿ ನಾವು ಹೇಗೆ ತಾಲೂಕಿಗೆ ಒಂದು SSLCಗಾಗಿ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿಕೊಂಡಿದ್ದೀವಿ, ಅದೇ ರೀತಿಯಾಗಿ ಕೂಡ ನೀವು ಪ್ರೌಢಶಾಲೆಯಲ್ಲಿ ನಿಮ್ಮಲ್ಲೇ ಸ್ವಲ್ಪ ಶಾಂತಿ ಇರುವಂತಹ
ಆಕ್ಟಿವ್ ಇರುವಂತಹ ಒಬ್ಬ ಶಿಕ್ಷಕರನ್ನ ನೀವು SSLC ನೋಡಲ್ ಅಂತ ನೀವು ಮಾಡ್ಕೊಳ್ಳೋದು ಬಹಳ ಸೂಕ್ತ. ಇದು ಮಾಡಿಕೊಂಡು ಕೊನೆಗೆ ನೀವೇನು ಮಾಡಬೇಕು, ವಿಷಯವಾರು ಕ್ರಿಯಾ ಯೋಜನೆ ಆಗಬೇಕು. ಬರೀ SSLC ಫಲಿತಾಂಶಕ್ಕಾಗಿ ಸುಧಾರಣೆಗಾಗಿ ಒಂದು ಕ್ರಿಯಾ ಯೋಜನೆ ಇಟ್ಕೊಂಡು ಬರೀ ಮುಖ್ಯ ಶಿಕ್ಷಕರ ಟೇಬಲ್ ಇಟ್ಕೊಂಡು ನಾವ್ಯಾರೋ ಅಧಿಕಾರಿಗಳು ಬಂದಾಗ ಅದನ್ನೇ ತೋರಿಸಿ ನೀವು ಗಳಿಸುವಂಥದ್ದು ಸೂಕ್ತ ಅಲ್ಲ. ಅದರಿಂದ ಯಾವುದೇ ನಾವು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿಷಯವಾರು ನೀವು ಕ್ರಿಯಾ ಯೋಜನೆ ಮಾಡಬೇಕು. ಆ ವಿಷಯವಾರು ಕ್ರಿಯಾ ಯೋಜನೆಯ ಕ್ರೋಢೀಕರಣವನ್ನು ನೀವೇನು SSLCಗಾಗಿ ಒಬ್ಬರನ್ನ ನೋಡಲ್ ಮಾಡಿರ್ತೀರಿ, ಅವರು ಕ್ರೋಢೀಕರಣದ ಮತ್ತೊಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಮ್ಮ SSLC ಫಲಿತಾಂಶ ಸುಧಾರಣೆ ಆಗಲಿಕ್ಕೆ ಇದು ಒಳ್ಳೆಯ ಮಾರ್ಗ ಆಗುತ್ತೆ. ನಮ್ಮ ನಡಗಡಿಯವರು ಸಂಪೂರ್ಣವಾಗಿ ವಿವರವಾಗಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ನಮ್ಮಲ್ಲಿ ಅವರು ಬೇರೆ ಯಾವುದೇ ಮಾರ್ಗ ಅದು ಇದು ನಮ್ಮಲ್ಲಿ ಅಡ್ಡದಾರಿ ಹಿಡಿಯಂಗಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ನಾವು ಅಡ್ಡದಾರಿ ಹಿಡಿಯೋದು ಅಂತಂತೇಳಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಅಂತಂತೇಳಿ ಅವ್ರು ಯಾವುದಕ್ಕೂ ಕೂಡ ಈಗ ಅವಕಾಶಗಳಿಲ್ಲ. ಆ ಅವಕಾಶಕ್ಕಾಗಿ ನಾವು ಹೋದ್ವಿ ಅಂತಂದ್ರೆ ಅದರ ಕಂಟಕ ನಾವೇ ಅನುಭವಿಸ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಈಗೆಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮ್ರಾ ಇರುವಂಥದ್ದು, ಅದು ವೆಬ್ಕಾಸ್ಟಿಂಗ್ ಇರ್ಬೋದು. ಜಿಲ್ಲಾ ಹಂತದಲ್ಲಿ ಒಂದು ವೆಬ್ಕಾಸ್ಟಿಂಗ್ ಇರುತ್ತೆ, ರಾಜ್ಯ ಹಂತದಲ್ಲಿ ಒಂದು ವೆಬ್ಕಾಸ್ಟಿಂಗ್ ಇರುತ್ತೆ. ಇದನ್ನೆಲ್ಲ ಹಂತದ ಅಧಿಕಾರಿಗಳು ಪ್ರತಿ ಕ್ಷಣದ ಮಾಹಿತಿಗಳನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಅಡ್ಡದಾರಿಯ ಮೂಲಕ ಬೇರೆ ಮಾರ್ಗದ ಮೂಲಕ ನಾವು ಫಲಿತಾಂಶವನ್ನು ಕಾಣ್ತೀವಿ ಅನ್ನುವಂಥದ್ದು ಈಗೆಲ್ಲ ಸುಳ್ಳಾಗುತ್ತೆ. ಹಾಗಾಗಿ ನಿಖರವಾಗಿರ್ತಕ್ಕಂಥ ನಾವು ಫಲಿತಾಂಶವನ್ನು ಕಾಣಬೇಕಾಗಿದೆ. ಜೊತೆಗೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಗುಣಮಟ್ಟದ ಫಲಿತಾಂಶವನ್ನು ಕಾಣಬೇಕಾಗಿದೆ. ಯಾಕಂದರೆ ಈಗೆಲ್ಲ ಇತ್ತೀಚಿನ ಮಕ್ಕಳುಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ SSLC ಪಾಸ್ ಆಗಿರ್ತಾರೆ, ನಾವು ಅವರಿಗೆ ಒಂದು TC ಏನಂದ್ರೆ LC ಅಂದರೆ ನಿಮ್ಮ ಕಡೆ, ನಮ್ಮ ಕಡೆ TC ಅಂತೀವಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೀವಿ, ನಿಮ್ಮ ಕಡೆ LC ಅಂತೀವಿ. ಆ LC ಕೊಡುವಂತ ಒಂದು ಅರ್ಜಿ ಬರ್ಕೊಡ್ರಿ ಅಂತಂದ್ರೆ ಕನ್ನಡದಲ್ಲಿ ಆ ಮಕ್ಕಳಿಗೆ ಒಂದು ಅರ್ಜಿ ಬರೀಲಿಕ್ಕೆ ಬರ್ತಾ ಇಲ್ಲ. ಆ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಹಾಗಾಗಿ ನಾವು ಯಾರನ್ನೋ ದೂಷಣೆ ಮಾಡೋದು, ಅಲ್ಲಿ ಕಲ್ತಿಲ್ಲ ಇಲ್ಲಿ ಕಲ್ತಿಲ್ಲ, ಪ್ರಾಥಮಿಕ ಹಂತದಿಂದ ಕಲ್ತಿಲ್ಲ, ಇವೆಲ್ಲ ಯಾವುದೇ ದೂರುಗಳು ದೋಷಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ಕೆಲಸ ಎಷ್ಟು, ನಾವೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಆ ರೀತಿಯ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಿಮ್ಮಲ್ಲಿ 8ನೇ ತರಗತಿಗೆ ಮಕ್ಕಳು ಬಂದು ಸೇರ್ತಾರೆ ಅಂತಂದ್ರೆ ಅವನು 0 ಅಂದ್ಕೊಳ್ರಿ. ಅವನಿಗೆ ಕನ್ನಡ ಓದ್ಲಿಕ್ಕೆ ಬರಲ್ಲ, ಇಂಗ್ಲೀಷ್ ಓದ್ಲಿಕ್ಕೆ ಬರಲ್ಲ, ಮಗಿ ಬರಲ್ಲ, ಯಾವುದೇ ಒಂದು ಸ್ವತಃ ಅವನ ಹೆಸರೇ ಅವನಿಗೆ ಬರೀಲಿಕ್ಕೆ ಬರಲ್ಲ. ಅಂಥ ಮಕ್ಕಳನ್ನು ಕೂಡ ನಾವು ತಯಾರು ಮಾಡಿ SSLC ಪಾಸ್ ಮಾಡಿರ್ತಕ್ಕಂಥ ಉದಾಹರಣೆ ನನ್ನಲ್ಲಿದೆ. ನಾನೇ ಮಾಡಿದ್ದೀನಿ, ನಾನು ಹೈಸ್ಕೂಲಲ್ಲಿದ್ದಾಗ. ಇದಕ್ಕೆ ಏನು ಮಾಡ್ತೀವಿ ನಾವು ಅಂತಂದ್ರೆ 8ನೇ ತರಗತಿಗೆ ಆ ಮಗು ಬರುತ್ತೆ ಅಂತಂದ್ರೆ ಅಲ್ಲಿ ಸತತ ನಮ್ಮ ಇಲಾಖೆಯ ಯೋಜನೆ, ಇಲಾಖಾ ಕಾರ್ಯ ಬಿಟ್ಬಿಡ್ತೀವಿ. 1 ತಿಂಗಳು 1.5 ತಿಂಗಳು ಸಂಪೂರ್ಣವಾಗಿ 3 ವಿಷಯದ ಅಕ್ಷರಾಭ್ಯಾಸಗಳನ್ನು ಪ್ರಾರಂಭ ಮಾಡ್ಕೊಳ್ತೀವಿ. ನೀವು ಯಾವುದೇ SSLC ಫಲಿತಾಂಶವನ್ನು ಉತ್ತಮವಾಗಿ ಕಾಣಬೇಕು ಅಂತಂದ್ರೆ ನಿಮ್ಮ ಪ್ರಗತಿ 8ನೇ ತರಗತಿಯಿಂದ ಪ್ರಾರಂಭ ಆಗಬೇಕು. 8ನೇ ತರಗತಿಯಿಂದ ನೀವು ಸರಿಯಾದ ರೀತಿ ಮಕ್ಕಳನ್ನ ಥರೋ ಮಾಡಿದ್ದೆ ಆದರೆ ಅವರು SSLCಗೆ ತಂತಾನೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಾಣ್ತಾನೆ. ನಾವು 2 ವರ್ಷ ಬಿಟ್ಟು ಬಿಡ್ತೀವಿ, ಕೊನೆಗೆ SSLCಗೆ ಬಂದ್ಬಿಟ್ಟು ಸ್ಪೆಷಲ್ ಕ್ಲಾಸ್ ಹಾಕೋದು, ಗ್ರೂಪ್ ಸ್ಟಡಿ ಮಾಡೋದು, ದತ್ತು ತಗೊಳ್ಳೋದು, ಫೋನಿನ ಕಾರ್ಯಕ್ರಮ ಮಾಡೋದು, ಮನೆ ಭೇಟಿ ಮಾಡೋದು, ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಇವೆಲ್ಲವೂ ಪ್ರತಿ ವರ್ಷ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳೇ. ಕೊನೆಗೆ ನಾವು 2-3 ತಿಂಗಳಲ್ಲಿ ಇದನ್ನು ಮಾಡಿದರೆ ಯಾವುದೂ ಕಾರ್ಯಗತ ಆಗಲ್ಲ. ಇದನ್ನು ನೀವು 8ನೇ ತರಗತಿಯಿಂದಲೇ ಹಂತವಾಗಿ ಅವನು 0% ಇದ್ದಂಥ ಒಬ್ಬ ವಿದ್ಯಾರ್ಥಿಗೆ ಆ ವರ್ಷದಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಒಂದು 20% ಒಂದು ತರಲಿಕ್ಕೆ ಸಾಧ್ಯ ಇದೆ. ಕೊನೆಗೆ 9th ಬಂದಾಗ ಇನ್ನೊಂದು 20% ಬರ್ಲಿಕ್ಕೆ ಸಾಧ್ಯತೆ ಇದೆ. 10th ಬಂದಾಗ 50 ಎಬೋ ಆರ್ 60 ಎಬೋ ನಾವು ರೀಚ್ ಮಾಡಿಸ್ಬೋದು. ಇದು ನಾನೇ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ನೀವು ಕೂಡ ಇದನ್ನು ಮಾಡ್ರಿ ಅಂತ ಹೇಳ್ತಾ ವಿಷಯವಾರು ಕ್ರಿಯಾಯೋಜನೆ ಮಾಡ್ರಿ. ಈಗೇನು ನಮ್ಮ ನಡಗಡ್ಡಿಯವರು ಹೇಳಿದರು, ಆ ವಿಷಯವಾರು ಎಲ್ಲ ಘಟಕವಾರು ನಿಮಗೆ LBA ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳನ್ನು ಸರಿಯಾದ ರೀತಿ ನೀವು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಅವನ್ನೆಲ್ಲ ಪರಿಹರಿಸ್ತಾ ಅವ್ರ ಜೊತೆ ಬೆರೀತಾ ಆ ಕಾರ್ಯಗಳನ್ನು ಮಾಡಿದ್ರಿ ಅಂತಂದರೆ ಶಾಲೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ. ಅವ್ರು ಹೇಳಿದ್ದಾರೆ ಈಗಾಗಲೇ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಬೇರೆ ಸಮಸ್ಯೆ ಇದ್ದರೆ ಅನುದಾನಿತ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಇದೆ, ಅನುದಾನ ರಹಿತದಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಹೇಳ್ತಾ ಹೋದರೆ ಯಾವೂ ಸಾಲ್ವ್ ಆಗಲ್ಲ. ಇವನ್ನ ನಮ್ಮ ಹಂತದಲ್ಲಿ ಎಷ್ಟು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವೇ ಕಂಡುಕೋಬೇಕಾಗುತ್ತೆ. ಹಾಗಾಗಿ ಎಲ್ಲವೂ ಇಡೀ ತಾಲೂಕಿನ ಸಮಸ್ಯೆ ತಂದು BO ಮೇಲೆ ಹಾಕ್ಬಿಟ್ರೆ BO ಒಬ್ಬ ಏನೂ ಮಾಡ್ಲಿಕ್ಕಾಗಲ್ಲ. ಇದೊಂದು ನಿಮ್ಮ ಗಮನಕ್ಕಿರಲಿ.
ನಮ್ಮಿಂದ ಎಷ್ಟು ಏನು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾಡ್ಬೋದು. ಅದಾದರೆ ನಮ್ಮ ಇಂದಿನ BRC ಅವರಾಗಿರ್ತಕ್ಕಂಥ ಸ್ನೇಹಿತರು ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನು BCಯಲ್ಲಿ ನಾವು ಅಟೆಂಡ್ ಮಾಡಿದ್ದೀವಿ. ಅವ್ರು ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಕಂಪ್ಲೇಂಟ್ಸ್ ಅನ್ನ ಈಗಾಗಲೇ ಕಮಿಷನರಿಗೆ ಇದು ಮುಟ್ಟಿದೆ. ಇನ್ನೊಂದು ಏನು ಅಂತಂದ್ರೆ, ನೀವು ಇದನ್ನು ಸಾಲ್ವ್ ಮಾಡ್ರಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಅದರ ಯೂಸರ್ ನೇಮ್ ಆಗಿರಲಿ ಅಥವಾ ಪಾಸ್ವರ್ಡ್ ಆಗಿರಲಿ ನಮಗೆ ಕೊಟ್ಟಿಲ್ಲ. ಎಲ್ಲವೂ ಕೂಡ ರಾಜ್ಯ ಹಂತದಲ್ಲಿ ಇಟ್ಕೊಂಡಿದ್ದಾರೆ. ನಾವೇನು ಇದರಿಂದ ಟಿಕೆಟ್ ರೈಸ್ ಮಾಡಬೇಕಷ್ಟೇ, ನಮ್ಮ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು, ಅವಾಗ ಮಾತ್ರ ಅದು ಸಾಲ್ವ್ ಆಗುತ್ತೆ. ಇದು ಇವನ್ನೆಲ್ಲ ನೀವು ಮಾಡಬೇಕಾಗಿದೆ. ಜೊತೆಗೆ SLC ಪ್ರಗತಿಯನ್ನ ಕಾಣೋದ್ರ ಜೊತೆಗೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು. ನಾನು ಎಲ್ಲದರಲ್ಲಿ ಕಾಂಪ್ರಮೈಸ್ ಆಗ್ತೇನೆ, ಆದರೆ ಶಿಕ್ಷಣದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನನಗೆ ಗುಣಮಟ್ಟದ ಶಿಕ್ಷಣ ಬೇಕು. ನಾನು ಶಾಲೆಗೆ ವಿಸಿಟ್ ಮಾಡಿದೆ ಅಂತಂದ್ರೆ ಆಫೀಸಿಗೆ ಕಚೇರಿಗೆ ಹೋಗೋಕ್ಕಿಂತ ಮೊದಲು ತರಗತಿಗೆ ಹೋಗ್ತಾ ಇದ್ದೇನೆ, ನಾನು ಮಕ್ಕಳನ್ನ ಓದಿಸ್ತಾ ಇದ್ದೇನೆ, ನಿಮ್ಮ ಶೈಕ್ಷಣಿಕ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಅಳಿತಾ ಇದ್ದೀನಿ. ಹಾಗಾಗಿ ನೀವು ಮೊದಲು ಅದನ್ನೆಲ್ಲ ಇದು ಮಾಡಿಕೊಳ್ಳಿ. ಶಾಲಾ ಆವರಣಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಕೊಠಡಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಅಲ್ಲಿ ಶುದ್ಧ ಕುಡಿಯುವ ನೀರಿದ್ರೆ ನೀರನ್ನ ಶುದ್ಧವಾಗಿಟ್ಕೊಳ್ರಿ, ಮಕ್ಕಳಿಗೆ ಶೌಚಾಲಯದ ಸುವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ಕ್ರಮಬದ್ಧವಾಗಿ ತರಗತಿಗಳು ನಡೀಲಿ. ಆಮೇಲೆ ಏನು ನಿರಂತರದಲ್ಲಿ ಸಮಸ್ಯೆಗಳನ್ನು ಹೇಳಿದ್ರು, ನಿಮ್ಮ ರಿಜಿಸ್ಟ್ರೇಷನ್ನಲ್ಲಿ ಕೆಲವೊಂದು ದೋಷಗಳಾಗ್ಬಿಟ್ಟಿದೆ. ಅದು ಮಗುವನ್ನು 3 ಆ್ಯಂಗಲಲ್ಲಿ ನಾವು ಫೋಟೋ ತೆಗಿಬೇಕಾಗಿತ್ತು. ಆವಾಗ ಒಂದು ಆ್ಯಂಗಲಲ್ಲಿ ಒಂದು ಕಣ್ಣು ಕಾಣಲಿಲ್ಲ ಅಂತಂದ್ರೂ ಕೂಡ ಅದು ಇವತ್ತು ಕೂಡ ಆಬ್ಸೆಂಟ್ ಅನ್ನೋದು ಬರ್ತಾ ಇದೆ. ಹಾಗಾಗಿ ಇವೆಲ್ಲ ತಾಂತ್ರಿಕ ಸಮಸ್ಯೆಗಳು ಏನಿದೆ, ದೋಷಗಳು ಏನಿದೆ, ಈಗಾಗಲೇ ಇವೆಲ್ಲ ಸಮಸ್ಯೆಗಳು ರಾಜ್ಯ ಮಟ್ಟಿಗೆ ಮುಟ್ಟಿದೆ. ಅದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಡೇಟ್ ಆದಮೇಲೆ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ಬೋದು. ಯಾವುದೋ ಸ್ಯಾಟಿಸ್ಟಿಕ್ ಸಂಬಂಧಪಟ್ಟಂತೆ, ನಿರಂತರಕ್ಕೆ ಸಂಬಂಧಪಟ್ಟಂತೆ, ಕ್ಯಾಂಪ್ಸಿಗೆ ಸಂಬಂಧಪಟ್ಟಂತೆ. ಕ್ಯಾಂಪ್ಸಿದ್ದು ಕೂಡ ಸಮಸ್ಯೆ ಇದೆ. ಅವರೇ ಹೇಳಿದ್ರು, ಈಗ ಓಡಿ 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 ಅಂತ ಹಾಕಂತ ಹೋಗಿ ಕೊನೆಗೆ ಆ ತಿಂಗಳ ಸ್ಯಾಲ್ರಿ ಮುಂದೊಂದು ದಿನ ಕಟ್ಟಾಗೋ ಸಾಧ್ಯತೆಗಳು ಇದಾವೆ ಅಂತ ಹೇಳಿ. ಈಗ ಹಿಂದೆ PU ಕಾಲೇಜಿನವರಿಗೆ 2 ವರ್ಷದಿಂದಲೇ ಕ್ಯಾಂಪ್ಸ್ ಬಂದಿತ್ತು. ಅವಾಗಲೂ ಕೂಡ PU ಕಾಲೇಜಿನ ಉಪನ್ಯಾಸಕರು ಈ ರೀತಿಯ ಅಸಡ್ಡೆಗಳನ್ನು ತೋರಿಸ್ಕೊಂಡು ಓಡಿಗಳನ್ನು ಹಾಕೊಳ್ಳೋದು, ಒಂದೊಂದು ದಿನ ಅಬ್ಸೆನ್ಸ್ ಆಗೋದು, ಒಂದೊಂದು ದಿನ ಲೊಕೇಶನ್ನೇ ತೋರಿಸಿಲ್ಲ ಅಂತ ಬಿಟ್ಬಿಡೋದು, ಹಿಂಗೆಲ್ಲ ಮಾಡ್ಕೊಂಡಿದ್ರು. 2 ವರ್ಷದ ನಂತರ ಅದನ್ನ HRMSಗೆ ಆಡ್ ಮಾಡಿದಾಗ 2 ತಿಂಗಳು, 3 ತಿಂಗಳು, 6 ತಿಂಗಳು ಸ್ಯಾಲ್ರಿ ಎಲ್ಲ ಕಟ್ಟಾಗೋಗ್ಬಿಡ್ತವ್ರು. ಆವಾಗ ಯಾವ ಅಧಿಕಾರಿಗಳು ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಅದರ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೋಬೇಕಾಗಿದೆ. ಹಾಗಾಗಿ ಇದಕ್ಕೆಲ್ಲ ನಾವು ಈಗಾಗಲೇ ಟಿಕೆಟ್ಗಳನ್ನು ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ಅದು ಕಂಪ್ಲೇಂಟ್ ರೈಸ್ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಇದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳ್ತಾ, ಇನ್ನು ಕೆಲವೊಂದು ನಮ್ಮ ಕಚೇರಿ ಅಂಶಗಳು, ನಮ್ಮ ವಿಷಯ ನಿರ್ಮಾಣ ಹೇಳಿದಂತೆ ವಿಷಯವಾಗಿ ಮಾಡ್ಕೊಳ್ಳಿ, ನೋಡಿ ವಿಷಯವಾಗಿ ಮಾಡ್ಕೊಳ್ಳಿ. ಜೊತೆಗೆ ಬೆಳಗ್ಗೆ ಸ್ಪೆಷಲ್ ಕ್ಲಾಸು, ಆಮೇಲೆ ಆಫ್ಟರ್ ದಸರಾ ಏನು ಮಧ್ಯಂತರ ರಜೆಯ ನಂತರದಲ್ಲಿ ಸಂಜೆ ಒಂದು ಗ್ರೂಪ್ ಸ್ಟಡಿ ಮಾಡಿ ಮಕ್ಕಳನ್ನ ದತ್ತು ಮಾಡಿಕೊಳ್ಳಿ. ಒಬ್ಬೊಬ್ಬ ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಆ ದತ್ತು ಲಿಸ್ಟ್ ಎಲ್ಲರೂ ಕೂಡ HM ಟೇಬಲಲ್ಲಿ ಇರಬೇಕು. ನಾನು ಬಂದೆ ಅಂತಂದ್ರೆ ದತ್ತು ಪಟ್ಟಿ ಕೇಳ್ತೀನಿ. ನಾನು ಪ್ರತಿದಿನದ ವಿಶೇಷ ತರಗತಿಯ ಟೈಮ್ ಟೇಬಲ್ ಕೇಳ್ತೀನಿ, ಸಂಜೆಯ ಗುಂಪು ಅಭ್ಯಾಸದ ಟೈಮ್ ಟೇಬಲ್ ಕೇಳ್ತೀನಿ. ಜೊತೆಗೆ ಗುಂಪು ಅಭ್ಯಾಸಕ್ಕೆ ಒಬ್ಬರೇ ಟೀಚರ್ಸ್ ಅನ್ನ ಒಂದು ಗುಂಪನ್ನ ಬಿಡ್ಬೇಡಿ. ಟೀಚರ್ಸ್ಗಳು ರೊಟೇಟ್ ಆಗೋ ರೀತಿಯಲ್ಲಿ ವೀಕ್ಲಿ, ಉದಾಹರಣೆಗೆ ನಿಮ್ಮಲ್ಲಿ ಗುಂಪಿಗೆ ಒಂದೊಂದು ಹೆಸರು ಕೊಟ್ಕೊಳ್ಳಿ, ABCನೋ ಅಥವಾ ಇನ್ನೊಂದು ಯಾವುದೋ ಹೆಸರು ಕೊಟ್ಕೊಳ್ತೀನಿ ಎಕ್ಸಾಂಪಲ್. ಕೊಟ್ಕೊಂಡಾಗ A ಗುಂಪಲ್ಲಿ ಒಬ್ಬ ಇವತ್ತು ಮ್ಯಾಥ್ಸ್ನ ಟೀಚರ್ಸ್ ಇದ್ದ ಅಂದರೆ ನೆಕ್ಸ್ಟ್ ಮತ್ತೊಂದು ದಿನಕ್ಕೆ ಬೇರೆ ಟೀಚರ್ಸ್, ಲ್ಯಾಂಗ್ವೇಜ್ ಟೀಚರ್ಸ್ ಅನ್ನ, ಈ ರೀತಿ ಗುಂಪದೇ ಇರುತ್ತೆ. ಟೀಚರ್ಸ್ ರೊಟೇಟ್ ಆಗಿಬಿಟ್ರೆ ಆ ಗುಂಪಿಗೆ ಎಲ್ಲ ವಿಷಯದ ಮಾಹಿತಿಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ. ಇದು ಗುಂಪು ಅಭ್ಯಾಸಗಳನ್ನು ಮಾಡಿಕೊಳ್ಳಿ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಮೊಬೈಲ್ ಸಂಖ್ಯೆಯನ್ನು ಪಡ್ಕೊಂಡು ನಿಮ್ಮ HM ಟೇಬಲಲ್ಲಿ ಇರಬೇಕು. ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಆ ಪಾಲಕರ ಜೊತೆಗೆ ನೀವು ಮಾತಾಡಲಿಕ್ಕೆ, ಇಂಟ್ರಾಕ್ಟ್ ಮಾಡಲಿಕ್ಕೆ ಸುಲಭವಾಗುತ್ತೆ. ಜೊತೆಗೆ ನಾವು ಬಂದಾಗಲೂ ಕೂಡ ಕೆಲವೊಂದು ಪಾಲಕರಿಗೆ ಅಲ್ಲೇ ಕೂತು ಫೋನ್ ಮಾಡ್ತೀನಿ, ನಿಮ್ಮ ಮಗು ಹಾಸ್ಟೆಲಿಗೆ ಬರ್ತಾ ಇದ್ದಾನ ಅಥವಾ ಓದ್ತಿದ್ದಾನ, ಮನೇಲಿ ಏನು ಮಾಡ್ತಿದ್ದಾನೆ, ಎಲ್ಲೂ ನಾನು ನಿಮಗೆ ಕೇಳೋದಕ್ಕಿಂತ ಪಾಲಕರಿಗೆ ಹೆಚ್ಚು ಕೇಳ್ತೀನಿ ನಿಮಗೆ. ಅದು ಕೂಡ ಆಗುತ್ತೆ. ಅದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಸರಿಯಾದ ರೀತಿ ಕಾರ್ಯಪ್ರವೃತ್ತರಾಗ್ರಿ ಅಂತ ಹೇಳ್ತಾ, ಕೊನೆಗೆ ಮಕ್ಕಳಿಗೆ ಫೋನಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ಈಗ ಸದ್ಯಕ್ಕೆ ಬೇಡ. ನಂತರದಲ್ಲಿ ಮಧ್ಯಂತರ ಅವಧಿಯ ರಜೆಗಳು ಆದಮೇಲೆ ಬೆಳಗ್ಗೆ ಮಕ್ಕಳನ್ನು ಬೇಗ ಏಳಿಸುವಂಥದ್ದು, ಓದಿಸುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ರಿ. ಮತ್ತು ನಿರಂತರ ಗೈರು ಹಾಜರಾಗದಂಗೆ ಕಾಪಾಡಿಕೊಳ್ರಿ. ಯಾಕಂದರೆ ಈಗ
ಈಗ ಇದು ಬಂದಿದೆಯಲ್ಲ ನಿಮ್ಗೆ ಈಗ ನಿರಂತರ ಬಂದಿರೋದ್ರಿಂದ ಗೈರು ಹಾಜರಿ ಆಗದಂಗೆ ನೋಡ್ಕೋಬೇಕಾಗಿದೆ. ಆಮೇಲೆ ಕೆಲವೊಂದು ಶಾಲೆಗಳಲ್ಲಿ TC ಬಂದಿದೆ, ನೀವು ಏನು ಮಾಡ್ಕೊಂಡಿಲ್ಲ ಅನ್ನುವಂಥ ಸಮಸ್ಯೆ ಇದೆ. ಅದನ್ನು ಆದಷ್ಟು ಬೇಗ ನೀವು ಏನು ಮಾಡ್ಕೋಬೇಕು. ಯಾರು ಏನು ಮಾಡ್ಕೊಂಡಿಲ್ಲ ಅವ್ರ ಮೇಲೆ ಮುಂದೆ ದೊಡ್ಡ ಇಶ್ಯೂ ಆಗುತ್ತೆ. ಇದು ಕೂಡ ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ, ಮತ್ತೆ ವಿದ್ಯಾರ್ಥಿಯ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ನಡೆಯುವಂತಹ ಸಾಧ್ಯತೆ ನಮ್ಮ ಇಲಾಖೆಯಲ್ಲಿದೆ. ಅದರ ಜೊತೆಗೆ DDO ಲಾಗಿನಲ್ಲಿ ಬಾಕಿ ಉಳಿದಿರ್ತಕ್ಕಂಥ EEDs ಪ್ರಕರಣಗಳು ಹೈಸ್ಕೂಲಿಂದ ಬಹಳಷ್ಟು ಇದಾವೆ ನಮ್ಮ ತಾಲೂಕಲ್ಲಿ. ನಿನ್ನೆ ಅದೊಂದು ಕಂಪ್ಲೇಂಟ್ಸ್ ಇತ್ತು ನಮ್ಮ ಕಚೇರಿಯ EEDs ಎಲ್ಲವನ್ನು ಕೂಡ ಒಂದು ಮೆಸೇಜ್ ಹಾಕ್ತಾರೆ, 11 ಗಂಟೆಗೆ 11ವರೆಗೆ ಮಾಹಿತಿ ಕೊಡ್ರಿ ಅಂತ ಹೇಳ್ತಾರೆ. ನಮಗೂ ಕೂಡ ಸಮಯದ ಅಭಾವ ಇದೆ. ಹಾಗಾಗಿ ಅವ್ರು ಒಂದಿನ ಮುಂಚೆ ಕೇಳಿದರೆ ನಾವು ಅವತ್ತೇ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀವಿ. ನಮಗೂ ಕೂಡ ನಿಮಗೆ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಮಾಹಿತಿಗಳು ಸಮಯದ ಕೊರತೆ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ನಾವು ಏನೇ ಕಚೇರಿಯಿಂದ ಮಾಹಿತಿ ಕೇಳಿದ್ದನ್ನ ಮೊದಲ ಆದ್ಯತೆ ಅಂತ ನೀವು ಅದನ್ನು ಪರಿಗಣಿಸಿಬಿಟ್ಟು ಯಾವುದೇ ನಮ್ಮ BRC ಕಚೇರಿಯಿಂದ ಆಗಿರ್ಬೋದು, PO ಕಚೇರಿಯಿಂದ ಆಗಿರ್ಬೋದು, ಎರಡೂ ಕಚೇರಿಯಿಂದ ಏನೇ ಮಾಹಿತಿ ಇದ್ರೂ ಕೂಡ ಕೇಳಿದ್ರು ಕೂಡ ಅದಕ್ಕೆ ಇಮಿಡಿಯೇಟ್ ನೀವು ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾ, ಆಮೇಲೆ ಪ್ರೌಢಶಾಲೆಯ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರ ಯಾವುದೇ ಸೇವಾ ಸೌಲಭ್ಯಗಳಿಗಾಗಿ ಸಮುಚಿತ ಮಾರ್ಗದ ಮೂಲಕ ಪತ್ರ ವ್ಯವಹಾರ ಮಾಡುವುದು. ಯಾವುದೇ ಸಮಸ್ಯೆಗಳಿರ್ಬೋದು ಪ್ರೌಢಶಾಲೆ ನಮ್ಮ ತಾಲೂಕು 94 ಅಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಎಷ್ಟನೇ ಸ್ಥಾನಕ್ಕಿತ್ತು? 2ನೇ ಸ್ಥಾನ. ಈ ಸರಿ ಅಪ್ಪ ಅನ್ಬೇಕು, ಮತ್ತೆ ಕೆಳಗೆ ಹೋಗೋದು ಬೇಡ, 3ನೇ ಸ್ಥಾನಕ್ಕೆ ಬರೋದು ಬೇಡ, ಅಪ್ಪ ಆಗಬೇಕು. ಮೊದಲನೇ ಸ್ಥಾನಕ್ಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಮೊದಲನೇ ಸ್ಥಾನ ಅಂತ ಹೇಳಿ ಫಲಿತಾಂಶದಲ್ಲಿ SSLC ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನೀವೆಲ್ಲ ಸಾಗ್ರಿ ಅಂತ ಸದಾ ನಿಮ್ಮ ಜೊತೆ ನಾನು ಕೂಡ ಬೆಂಬಲವಾಗಿರ್ತೇನೆ. ನಿಮ್ಮ ಶೈಕ್ಷಣಿಕ ಪ್ರಗತಿಗಾಗಿ ಸದಾ ನಿಮ್ಮ ಬೆನ್ನಿಂದನೇ ಇರ್ತೇನೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸಕಾರಾತ್ಮಕವಾಗಿ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ನಿಮ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ನನ್ನನ್ನು ಬಂದು ಕಾಣಿ. ಯಾವುದೇ ಮಧ್ಯವರ್ತಿಗಳನ್ನ ಇಟ್ಕೋಬೇಡಿ. ಮಧ್ಯವರ್ತಿಗಳು ನಮ್ಮ ಬೆನ್ನಿಂದ ಬೇರೆ ಬೇರೆ ಕೆಲಸಗಳು ಕೂಡ ಮಾಡ್ತಿರ್ತವೆ. ಅವು ಕೂಡ ನಮ್ಮ ಗಮನಕ್ಕೆ ಈಗಾಗಲೇ ಬಂದೋಗಿದೆ. ಹಾಗಾಗಿ ನೀವು ಏನೇ ಸಮಸ್ಯೆಗಳಿದ್ರು ನಿಮ್ಮ ನನ್ನ ಹತ್ರ ಬರ್ರಿ, ಕೇಳ್ರಿ. ನಾನು ಇಲ್ಲದೆ ಇದ್ದರೆ ನಡಗಡ್ಡಿಯವ್ರಿಗೆ ಹೇಳೋಗಿರ್ತೀವಿ, ಅವ್ರ ಹತ್ರ ಹೇಳ್ರಿ, ಅವ್ರು ನನಗೆ ಫೋನ್ ಮೂಲಕ ವಿಷಯ ತಿಳಿಸ್ತಾರೆ. ಇಷ್ಟು ಹೇಳ್ತಾ, ನಿಮ್ದು ಯಾವುದೇ ಸಮಸ್ಯೆಗಳಿದ್ರೆ ನಾನು ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಹಕಾರಿಯಾಗ್ತೀನಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ನನಗೆ ಸನ್ಮಾನಿಸಿದಿರಿ. ಅದರ ಜೊತೆಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದಿಂದ ಎಲ್ಲರೂ ಕೂಡ ಸನ್ಮಾನಿಸಿರಿ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಭಾರಿಯಾಗ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರನ್ನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.